ಮಾರನೇ ದಿವಸ ಚರ್ಚಲ್ಲಿ ಮದುವೆ ಆಯಿತು. ವಿಷ್ಣುವರ್ಧನು, ಭಾರತಿ ಇವರೆಲ್ಲ ಬಂದಿದ್ರು. ಮದುವೆ ಆಯಿತು. ಮದುವೆ ಆಗಿ ಮಾರನೇ ದಿವಸ ತಿರ್ಗಾ ಶೂಟಿಂಗ್ ಹೋಗ್ಬಿಟ್ಟೆ. ಆ ವರ್ಷದಲ್ಲಿ ಮನೆಯಲ್ಲಿ ಕೊಟ್ಟಿದ್ದು ವಿಸಿಟ್ ಓನ್ಲಿ 30 days ಮಾತ್ರ. ಇಡೀ ವರ್ಷದಲ್ಲಿ 30 ದಿನ ಮಾತ್ರ ನಾನು ಹೆಂಡತಿ ಜೊತೆಗೆ ಇದ್ದಿದ್ದೆ. ಕುಟುಂಬ ನಾನು ಬೆಂಗಳೂರು ಹುಡುಗಿನ ಮದುವೆ ಆಗಿದ್ದು. ನಾ ಹೇಳಿದೆ ಪ್ರಭಾಕರ್ ಇದ್ದ ಏರಿಯಾದಲ್ಲೇ ಅವ್ರ ಪ್ರೇಷರ್ ಟೌನ್. ಅದು ನಮ್ಮ ಅತ್ತಿಗೆ ನೋಡಿ ಅವ್ರ ಕಡೆ ಡಿಸ್ಟೆಂಟ್ ರಿಲೇಟಿವ್ ಇದ್ದರು. ಅವ್ರ ಕಡೆಯಿಂದ ಇವ್ನು ಹಿಂಗೆ ಓಡಾಡ್ತಿದ್ದಾನೆ, ನಿಮ್ಗೊಂದು ಮದುವೆ ಮಾಡೋಣ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಟುಕ್ ಇಂಟ್ರೆಸ್ಟ್ ಮಾಡಿ ಒಂದು ಫೋಟೋ ತೋರಿಸಿದ್ರು. ನಾನಂದೆ ಯಾರಾದರೂ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಯ್ತಾ ಅಂದೆ. ನನಗೆ ಇಷ್ಟ ಆಯ್ತಕ್ಕ ಒಳ್ಳೆ ಫ್ಯಾಮಿಲಿ ಹುಡುಗಿ, ಇದನ್ನು ಮಾಡೋಣ ಅಂತಂದರು. ಫೋಟೋ ನೋಡಿದೆ, ಅಷ್ಟೇ ಆಯಿತು. ನೇರ ಎಂಗೇಜ್ಮೆಂಟ್ಗೆ ಮಾಡಿದ್ರು. ಎಂಗೇಜ್ಮೆಂಟ್ ಆಯಿತು, ಮುಗೀತು. ಆಮೇಲೆ ಬಿಸಿ ಅವತ್ತು ಒಂದೇ ದಿವಸ ಎಂಗೇಜ್ಮೆಂಟ್ ಹೊರಟೋಗ್ಬಿಡು. ಆಮೇಲೆ ಮದುವೆ ದಿವಸ ಹಿಂದಿನ ದಿವಸನೇ ಬಂದೆ ನಾನು. ನಮ್ಮ ಅಣ್ಣನೇ ಎಲ್ಲ ನಿಂತು, ನಮ್ಮ ಅಣ್ಣ ಅತ್ತಿಗೆ ನಿಂತು ಎಲ್ಲ ಮಾಡಿದ್ದು. ಮದುವೆ ಫಿಕ್ಸ್ ಮಾಡಿದ್ರು. ಹಿಂದಿನ ದಿನ ಬಂದಿದ್ದೆ ಊರಿಗೆ. ಮಾರನೇ ದಿವಸ ಚರ್ಚಲ್ಲಿ ಮದುವೆ ಆಯಿತು. ಅಲ್ಲಿ ರೈತರ ಸಂಘ ಅಂತ ಇದೆ, ಅಲ್ಲಿ ಸಭಾಂಗಣದಲ್ಲಿ ರಿಸೆಪ್ಷನ್ ಮಾಡಿದ್ರು. ವಿಷ್ಣುವರ್ಧನು, ಭಾರತಿ ಇವರೆಲ್ಲ ಬಂದಿದ್ದರು ಮದುವೆಗೆ. ಮದುವೆ ಆಯಿತು. ಮದುವೆ ಆಗಿ ಮಾರನೇ ದಿವಸ ತಿರ್ಗಾ ಶೂಟಿಂಗ್ ಹೋಗ್ಬಿಟ್ಟೆ. ಸರ್ ನಾನು ಮದುವೆ ಆಗಿದ್ದು 76 76 ಮದುವೆ ಆಯಿತು. ಆ ವರ್ಷದಲ್ಲಿ ನೀವು ನಿರ್ದೇಶಕರಾಗೋ 50 ವರ್ಷ, ಮದುವೆ ಆಗೋ 50 ವರ್ಷ. ಆವಾಗಲೇ ಮದುವೆ ಆಗಿದ ತಕ್ಷಣ ನನಗೆ ಒಂದು ಪ್ರೇಮದ ಸಿಕ್ಕಿದ್ದು, ಒಂದು ಪ್ರೇಮದ ಕತೆ. ಮದುವೆ ಆಗಿದ ತಕ್ಷಣ ಆವಾಗ ನಾನು ಅಸೋಸಿಯೇಟ್ ಡೈರೆಕ್ಟ್ರು ಮದುವೆ ಆದಾಗ. ಆವಾಗ 76ರಲ್ಲಿ ನಾನು ಮದುವೆ ಆಗಿದ್ದು. 76ರಲ್ಲಿ ಆ ಸಿನಿಮಾ ಸಿಕ್ತು ಮಾಡೋದಕ್ಕೆ. ಆಮೇಲೆ 77ರಲ್ಲಿ ಮೊದಲನೇ ಮಗ ಹುಟ್ಟಿದ. 77ರಲ್ಲೇ ರಿಲೀಸ್ ಆಗಿದ್ದು ಪಿಕ್ಚರು ಒಂದು ಪ್ರೇಮದ ಕತೆ. ಆಯಿತಾ. ಆ ವರ್ಷದಲ್ಲಿ ಟೋಟಲ್ ನಾನು ಮನೆಗೆ ಕೊಟ್ಟಿದ್ದು, ನಾನು ಡೈರಿ ಬರಿತೀನಿ, ಮನೆಯಲ್ಲಿ ಕೊಟ್ಟಿದ್ದು ವಿಸಿಟ್ಟು ಓನ್ಲಿ 30 days ಮಾತ್ರ. ಇಡೀ ವರ್ಷದಲ್ಲಿ 365 ದಿನದಲ್ಲಿ 30 ದಿನ ಮಾತ್ರ ನಾನು ಹೆಂಡತಿ ಜೊತೆಗೆ ಇದ್ದಿದ್ದೆ. 10% ಇಲ್ಲ. ಅಷ್ಟು ನನಗೆ ಶೂಟಿಂಗ್ ಎಲ್ಲ ಇತ್ತು. ಹಾಗಾಗಿ ಅವಳು ಇವಾಗಲೂ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಹೆಂಡತಿಗೆ ಶೂಟಿಂಗ್ ಇಟ್ಟಲ್ಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಯಾವ ಶೂಟಿಂಗು ಬರೋದಿಲ್ಲ. ಅವ್ರಿಗೆ ಏನಿದ್ರು ಚರ್ಚ್ಗಳಿಗೆ ಹೋಗೋದು, ಇನ್ನೊಂದು ನೋಡೋದು, ಆ ಥರದ್ದು ಬೇರೆ ಫ್ಯಾಮಿಲಿ ತನ್ನ ಮಕ್ಕಳು ಅವರು. ಹಾಗಾಗಿ 77ರಲ್ಲಿ ನನ್ನ ಮೊದಲನೇ ಮಗ ಹುಟ್ಟಿದ. ಹಾಗೆ 4 ಜನ ಗಂಡು ಮಕ್ಕಳು, 4 ಜನಗೂ ಮದುವೆ ಆಗಿದೆ. 4 ಮೊಮ್ಮಕ್ಕಳಿದ್ದಾರೆ. 2 ಗಂಡು ಮೊಮ್ಮಗಳು, 2 ಹೆಣ್ಣು ಮೊಮ್ಮಗು ಇದೆ. 4 ಜನ ಮದುವೆ ಆಗಿದೆ. ಲೀಡಿಂಗ್ ನೀಟಾಗಿ ಸಂಸಾರ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಹ್ಯಾಪಿಯಾಗಿ. ಶೀ ಈಸ್ ಆಲ್ ಅಡ್ಜಸ್ಟೆಡ್ ಟು ಮೀ, ಯಾವುದೇ ಸಮಸ್ಯೆಗಳಿಲ್ಲ. ಮೊದಲನೇದಾಗಿ ಒಂದು ಸರಿ ನಾನು ಯಾಕೆ ಇಷ್ಟು ಸಿಂಪಲ್ಲಾಗಿ ನನ್ನನ್ನೇ ಮಾಡ್ಕೊಂಡಿದ್ದು, ಒಂದು ಸಲ ಮನೆ ಮುಂದೆ ಕಾರ್ ನಿಂತಿದ್ದು ಬೆಂಗಳೂರಿನಲ್ಲಿ. ಕಾರ್ ಕಳ್ಳತನ ಆಗೋಯ್ತು. ನಾನು ನೋಡಿದೆ ಕಾರಿಲ್ಲ. ವುಡ್ಲ್ಯಾಂಡ್ಸ್ ಹೋಟೆಲ್ ರೂಮ್ ಇತ್ತು. ಅದು ವುಡ್ಲ್ಯಾಂಡ್ಸ್ ಹೋಟೆಲ್ದು ರೂಮ್ ಕೀ ಇನ್ನೊಂದು ಎಲ್ಲ ತೆಗೆದು ಕೆಳಗಡೆ ಹಾಕಿದ್ದಾನೆ. ಅದು ಮಾತ್ರ ಇದೆ, ಅದು ಹೊರ್ಟೋಗ್ಬಿಟ್ಟಿದ್ದಾನೆ. ಕಾರು ಪತ್ತೆ ಇಲ್ಲ. ನಾನು ಹೆಂಡ್ತಿ ಕರೆದೆ, ಬರಮ್ಮ ಇಲ್ಲಿ, ಏನು ನನ್ನ ಕಾರ್ ಕಳ್ತನ ಆಗ್ಬಿಟ್ಟು. ಅಯ್ಯೋ ಅದು ಕಿರ್ಸ್ಕೊಂಡು, ಕಾರ್ ಕಳ್ತನ, ಕಿರ್ಸ್ಬೇಡ ಸುಮ್ಮನೆ, ಯಾಕೆ ಕಿರ್ಸ್ಕೊಳ್ತೀಯ, ಕಳ್ತನ ಆಗಿದ್ದು ಆಗೋಗ್ಬಿಟ್ಟಿದೆ, ಶಾಕ್ ಆಗೋಬೇಡ, ಆ ಥರ ಹೆದರ್ಕೋಬೇಡ ಅಂತೇಳಿ ಆವಾಗಿಂದ ಅವ್ರಿಗೆ ಹೇಳಿ, ಯಾವುದಕ್ಕೂ ಹೋಯ್ತಾ ಅಷ್ಟೇ. ಕಳೆದೋಗಿತ್ತು, ನೆನ್ನೆ ಮುಗಿದೋಯ್ತು. ಈ ಥರ ಮನಸ್ಥಿತಿಗೆ ತಂದು ನಾವು, ಶೀ ಈಸ್ ಆಲ್ಸೋ ವೆರಿ ಮಚ್ ಕೋಆಪ್ರೇಟಿಂಗ್ ವಿತ್ ಮೀ ಫಾರ್ ಎನಿಥಿಂಗ್. ಒಳ್ಳೇದಿರಲಿ, ಕೆಟ್ಟದಿರಲಿ, ದುಃಖ ಬರಲಿ, ಏನೇ ಸಂಕಷ್ಟಗಳು ಬರಲಿ, ಯಾವಾಗ ಮಿಸ್ ಆಗಿದ್ದಿರಲಿ, ಏನಿಲ್ಲ. ಅವಳು ಚಿಂತೆ ಬೇಡ, ಬಿಟ್ಬಿಡಿ, ಯಾವಾಗ ಕೊಟ್ಟರೆ ಕೊಡಲಿ, ಕೊಡದೆ ಇದ್ರೆ ಬೇಡ. ಇವಾಗ ನನಗೆ ಇದು ರಾಜ್ಯೋತ್ಸವ ಪ್ರಶಸ್ತಿ ಪ್ರತಿ ಸಾರಿ ಕಮಿಟಿಲಿ ಇದ್ದವರೆಲ್ಲ ಹೇಳ್ತಾರೆ ನನಗೆ, ಸರ್ ನಿಮ್ಮ ಹೆಸರು ಕಳಿಸಿದ್ದೀವಿ ಅಂತ. ಬರಲ್ಲ, ಬೆಳಿಗ್ಗೆ ನೋಡಿದ್ರೆ ಹೆಸರು ಇರೋಲ್ಲ, ಬೇರೆ ಯಾರ್ದೋ ಇರುತ್ತೆ. ನಾನು ಅದು ಬಿಟ್ಬಿಟ್ಟೆ, ಇನ್ಮೇಲೆ ಅಪ್ಲೈನೇ ಮಾಡೋದಿಲ್ಲ ಅಂತೇಳಿ. ಹೋದ ವರ್ಷವೂ ಈಗ ಮೊನ್ನೆ November 1ಗೆ ಕೂಡ ಅದೇ ಥರ ಆಯಿತು. ನಮ್ಮ ತೇಜಸ್ವಿ ಸೂರ್ಯನೂ ಲೆಟ್ರ್ ಕೊಟ್ಟಿದ್ರು, MP ಎಲ್ಲರೂ ಕೊಟ್ಟಿದ್ದರು. ಎಲ್ಲ ಕಮಿಟಿಲಿರೋರೆಲ್ಲ ನನಗೆ ಗೊತ್ತಿರೋರು ಹೇಳಿ, ಸರ್ ನಿಮ್ಮ ಹೆಸರು ಕಳಿಸಿದ್ದೆ. ತುಂಬ ಸಂತೋಷ ಅಂದ್ಕೊಂಡೆ. ಬೆಳಗ್ಗೆ ನೋಡಿದ್ರೆ ಬೇರೆ ಯಾವುದು ಹೆಸರು ಇರುತ್ತೆ. ಆಮೇಲೆ ಪುಟ್ಟಣ್ಣ ಅವಾರ್ಡ್ಗೆ ಭಾಳ ಸರಿ ಪ್ರಯತ್ನ ಮಾಡ್ತಾಯಿದ್ದೆ, ಬರಲಿಲ್ಲ. ಆವಾಗ ಮೈ ವೈಫು, ನಾನು ಯಾಕೆ ಹೇಳಿದ್ರೆ ಫ್ಯಾಮಿಲಿ ಮ್ಯಾಟ್ರ್ ಕೇಳಿದ್ರಿಂದ ನನ್ನ ಹೆಂಡತಿ ಎಷ್ಟರ ಮಟ್ಟಿಗೆ ನನಗೆ ಸಹಕಾರವಾಗಿದ್ದಾರೆ, ಸಪೋರ್ಟ್ ಆಗಿದ್ದಾರೆ ನನಗೆ. ನೀವು ದಯವಿಟ್ಟು ಯಾವ ಅವಾರ್ಡ್ಗೂ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಯಾರನ್ನೂ ಫೋನ್ ಮಾಡಿ ಕೇಳೋಕ್ಕೆ ಹೋಗ್ಬೇಡಿ.
ಬಂದರೆ ಬಂತು, ಬರದೇ ಇದ್ದರೆ ಬೇಡ. ನಿಮಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರೆ, ಇಷ್ಟೊಂದು ಇದ್ದಾರೆ, ಸಿನಿಮಾಗಳು ಮಾಡ್ತಾಯಿದ್ರೆ ನಾನು ಎಷ್ಟು ಕಡೆ ನಿಮ್ಮ ಜೊತೆ ಹೋದಾಗೆಲ್ಲ ಅಷ್ಟೊಂದು ಜನ ನಿಮ್ಮ ಜೊತೆ ನಿಲ್ಲಿಸ್ಕೊಂಡು ಸೆಲ್ಫಿ ತೊಗೊಳ್ತಾರೆ. ಇದನ್ನೆಲ್ಲ ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ಯಾವ ಅಂಗಡಿಗೆ ಹೋಗಲಿ, ಯಾವ ಶಾಪಿಂಗ್ ಹೋಗಲಿ, ನಾನು ಹೆಂಡ್ತಿ ಜೊತೆ ಬಂದಾಗ ಫುಲ್ ಅಲ್ಲಲ್ಲೇ ಜನ ವಿಶ್ ಮಾಡ್ತಾರೆ, ಮಾತಾಡ್ತಾರೆ, ನನ್ನ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ, ಸೆಲ್ಫಿ ಫೋಟೋಗಳು ತೊಗೊಳ್ತಾರೆ. ಅಷ್ಟೊಂದು ಮೊನ್ನೆ ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಪ್ರಿಸ್ಟೀಜ್ ಫೇರ್ವೆಲ್ ಅಂತ, ಅಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ. ಅಲ್ಲೋಗಿ ಊಟ ಮಾಡ್ತಾ ಇದ್ದರೆ ಅಷ್ಟೊಂದು ಜನ ಎಲ್ಲ ಅಭಿಮಾನಿಗಳು ನಾನು ಹೆಂಡ್ತಿ ಸುಮ್ಮನೆ ಹೇಳ್ಕೊಂಡು ನೋಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಆ ಕೇಟ್ರಿಂಗ್ ಬಂದಿದ್ದು ಎಲ್ಲ ಲೇಡೀಸು ಎಲ್ಲರೂ ಒಬ್ಬೊಬ್ಬರು ಸಪ್ರೇಟು ಒಂದು ಫೋಟೋ ತಗೊಳ್ಳೋದು. ಇದೆಲ್ಲ ಕಣ್ಣಿಂದ ನೋಡು. ನನಗೆ ಇಷ್ಟೇ ಸಾಕ್ರಿ, ನಿಮ್ಗೆ ಇಷ್ಟೊಂದು ಹೆಸರು ಕೀರ್ತಿ ಬರ್ತಾಯಿದೆ, ಎಷ್ಟೊಂದು ಕಡೆ ಸನ್ಮಾನಗಳು ಮಾಡ್ತಾರೆ, ಕಮಿಟಿಗಳು ಕರೀತಾರೆ, ಸಂಘ ಸಂಸ್ಥೆಗಳು ಕರೀತಾರೆ. ಮೈಸೂರು ಕುವೆಂಪು ವಿಶ್ವವಿದ್ಯಾನಿಲಯ ಕನ್ನಡ ಇದೇನು ಸಂಸ್ಥೆ ಕರೆದಿದ್ರು, ಪಾಠ ಮಾಡೋಕ್ಕೆ ಕರೆದಿದ್ರು. ಹೋಗಿ ಪಾಠ ಮಾಡಿದೆ, ಕತೆ ಮತ್ತು ಚಿತ್ರಕಥೆ ಬಗ್ಗೆ ಮಾತಾಡಿದೆ. ಅಲ್ಲಿ ಆ ಡೈರೆಕ್ಟ್ರ್ ಇದ್ದಾರೆ ಲೋಲಾಕ್ಷಿ ಅನ್ನೋರು, ಸರ್ ಮತ್ತೆ ಒಂದು ವರ್ಕ್ಶಾಪ್ ಮಾಡ್ತೀವಿ, ತಾವು ಬರಬೇಕು ಪಾಠ ಮಾಡೋಕ್ಕೆ ಅಂತಂದರು. ಆಯಿತು ಅಂತ ಮೇಡಮ್ ಹತ್ರ ಒಪ್ಕೊಂಡು ಬಂದಿದ್ದೀನಿ. ನನ್ನ ವೈಫ್ ಎಲ್ಲವನ್ನೂ ನೋಡ್ತಾ ಇರ್ತಾರೆ, ಅಭಿಮಾನಿಗಳು ಫೋನ್ ಮಾಡೋದಾಗಲಿ, ಇದು ಮಾಡೋದಾಗಲಿ. ಆಮೇಲೆ ಮನೆಯಲ್ಲಿ ತುಂಬ ಒಂದು ರಾಶಿ ಪೇಟಗಳಿದೆ, ಒಂದು ರಾಶಿ ಶಾಲ್ಗಳಿವೆ, ಒಂದು ರಾಶಿ ಹಾರಗಳಿದೆ, ಒಂದು ರಾಶಿ ಮೊಮೆಂಟೋಗಳಿದೆ, ಎಲ್ಲ ತೆಗೆದಿಟ್ಟು ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಇನ್ನೇನು ನಿಮಗೆ ಪ್ರಶಸ್ತಿ ಬಂದ್ರೇನು ಬರದೇ ಇದ್ರೇನು ಜನಗಳು ಕೊಡೋದೇ ಸಾಕಾಗಿದೆ. ನಾ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದಿಸ್ ಅಂತ. ನನ್ನ ವೈಫ್ ಇಸ್ ಸೋ ಹ್ಯಾಪಿ. ನಿಮಗೆ ಇಂಥ ಒಂದು ಕರ್ನಾಟಕದಲ್ಲಿ ಜೋಸೈಮನ್ ಅಂದರೆ ಎಲ್ಲರೂ ಗುರ್ತು ಹಿಡಿತಾರೆ, ಎಲ್ಲರೂ ಮಾತಾಡ್ತಾರೆ. ಸೀರಿಯಲ್ಗಳು ಮಾಡ್ತಾ ಇರ್ತೀರಾ, ಶೂಟಿಂಗ್ಗಳು ಕರಿತಾ ಇದ್ದೀರಾ, ಆ್ಯಕ್ಟಿವ್ ಆಗಿದ್ದೀರಾ, ಅಷ್ಟೇ ಬೇಕಾಗಿದೆ. ಆರೋಗ್ಯವಾಗಿದ್ದೀರಿ. ಆರೋಗ್ಯ ಆಗಿರೋಕ್ಕೆ ಸಿಂಪಲ್ ಆಗಿರೋದೇ ಆರೋಗ್ಯ. ಎಷ್ಟು ನೋಡಿ, 67ರಲ್ಲಿ ನಾನು ಸಿನಿಮಾಗೆ ಬಂದೆ ಅಂತ ಹೇಳಿದ್ದೀನಿ, ನೀವೇ ಲೆಕ್ಕ ಹಾಕೋಬೋದು. ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಬಂತು, ಎಷ್ಟು ವರ್ಷ, ಒಂದು ವರ್ಷ ಸೇರಿಸ್ಕೊಳ್ಳೋದಕ್ಕೆ ಅಷ್ಟು 47 ಇಂಡಿಪೆಂಡೆಂಟ್ ಆಯಿತು, 46 ವಾವ್. ಸೊ ಮೊನ್ನೆ ಕೂಡ ಒಂದು ಸಿನಿಮಾಗೆ ಒಂದು 10 days ಡೇಟ್ ತಗೊಂಡ್ರು, ಲವ್ ಕೇಸ್ ಅನ್ನೋ ಫಿಲ್ಮು. ಅದರಲ್ಲಿ ನಾನು ಜಡ್ಜಾಗಿ, ಅದು ಫಿಲ್ಮಲ್ಲಿ ಕೋರ್ಟೇ 60% ಕೋರ್ಟಲ್ಲೇ ನಡೆಯೋದು, ಆದರೆ ನಾನು ಜಡ್ಜು. ಅಲ್ಲಿ ಶ್ರೀನಗರ ಕಿಟ್ಟಿ ಮಾಡಿದರು, ಪ್ರಮೋದ್ ಶೆಟ್ಟಿ, ಆಮೇಲೆ ಇವನು ನಾಗಭೂಷಣ್ ಅಂದ್ಬಿಟ್ಟು ಇಂಥದ್ದು ಟಗರು ಪಲ್ಯ ಅವರು ಬಂದಿದ್ದರು, ಇನ್ನೊಬ್ಬರು ಮಾಡಿದ್ರು ರಘುನಂದನ್ ಅಂತ ಮಾಡಿದ್ರು. ಅವ್ರು ಹೇಳ್ತಾರೆ, ಆಶ್ಚರ್ಯಪಡ್ತಾರೆ, ಏನು ಸರ್ ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇಷ್ಟು ಸಿಂಪಲ್ ಆಗಿದ್ದಾರೆ ಸರ್, ಇಷ್ಟು ಸಿಂಪಲ್ ಆಗಿದೆ, ಹೆಂಗೆ ಸರ್ ಅಷ್ಟು ದೊಡ್ಡ ಸಿನಿಮಾಗಳು ಮಾಡಿದ್ರು ರೀ, ಏನು ಮಾಡೋಕ್ಕಾಗುತ್ತೆ, ಕೊಂಬು ಬೆಳೆಸ್ಕೊಂಡು ಇದು ಮಾಡೋಕ್ಕಾಗುತ್ತೇನ್ರಿ, ಸಿನಿಮಾ ಆಯಿತು ಅಷ್ಟೇ. ಅದಕ್ಕೆ ಸಾಮಾನ್ಯವಾಗಿರೋದೇ ನನಗಿಷ್ಟ, ನನಗೆ ಹಿಂಗಿರೋದು ನಾನು ತುಂಬ ಇಷ್ಟಪಡ್ತೀನಿ. ಪೋಸು ಬಂದ ಎಂಥದಿರೋ ಅದ್ರಲ್ಲಿ ಖುಷಿ ಸಿಗೋಲ್ಲ ಅಂತಂದೆ. ಖಂಡಿತ ಖುಷಿ ಸಿಗೋಲ್ಲ. ನಾನು ಮನೆ ಮುಂದೆ ಬೋರ್ಡ್ ಹಾಕ್ಕೊಳ್ಳಲ್ಲ, ಒಂದು ವಿಸಿಟಿಂಗ್ ಕಾರ್ಡು ಮಾಡಿಸ್ಕೊಳ್ಳಲ್ಲ. ಹಿಂಗೇನು ಶ್ರೀನಗರ ಅಷ್ಟು ಖುಷಿ ಪಡ್ತಾನೆ, ಸರ್ ಈ ವಯಸ್ಸಲ್ಲಿ ಹೆಂಗೆ ಸರ್ ನೀವು, ಹೆಂಗೆ ಸರ್ ಅದು ಹೆಂಗ್ರಿ ಇದೀನಲ್ಲ ಅಂತಂದು. ಬೇರೆ ಯಾವ ಕೆಟ್ಟ ಹವ್ಯಾಸಗಳಿಲ್ಲ. ಮೊದಲನೇದಾಗಿ ಸಿಗರೇಟ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಒಳ್ಳೆ ಊಟ ಮಾತ್ರ ಪ್ರಿಸರ್ವ್ ಮಾಡ್ತೀನಿ. ಒಳ್ಳೆ ಊಟ ಇಷ್ಟಪಡ್ದೆ, ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ಆರೋಗ್ಯ ಸಿಂಪಲ್ ಆಗಿದೆ. ಯಾವ ಚಿಂತೆನೂ ತಗೊಳಕ್ಕೆ ಹೋಗಲ್ಲ. ಅವರೇ ಮೇಯ್ನಾಗಿ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ ನಾನು, ಯಾವುದು ಚಿಂತೆಯೇ ಚಿತೆಗೆ ಮೂಲ ಅಂತ ಹೇಳಿದ್ದಾರೆ. ಬುದ್ಧ ಹೇಳಿದ್ನ ತುಂಬ ಜನ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಬುದ್ಧ ಅಂತ ಹೇಳಿರ್ಬೇಕು. ಎಲ್ಲ ಅದಕ್ಕೆ ಚಿಂತೆ ಯಾಕೆ ಮಾಡಬೇಕು? ಆಮೇಲೆ ಚಿಂತೆ ಮಾಡೋದ್ರಿಂದ ಏನಾದ್ರು ಕೆಲಸ ಸಾಧನೆ ಆಗುತ್ತಾ? ದೇಹ ಕೃಶವಾಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಸೋತಿದ್ದಾಗಲಿ ಇನ್ನೆಂದಾಗಿದ್ದಾಗಲಿ ಕಳೆದೋಗಿದ್ದಾಗಲಿ ಸಿಗಲ್ಲ. ಚಿಂತೆ ಮಾಡಿ ಏನು ಪ್ರಯೋಜನ? ನಾಳೆ ಏನು, ನೆಕ್ಸ್ಟ್ ಏನು? ಸರ್, ನಮ್ಮ ಬದುಕೇನಿದೆ ಅಂದರೆ ಎವ್ರಿ ಸೆಕೆಂಡ್ ವಿ ಆರ್ ಮಾರ್ಚಿಂಗ್ ಟುವರ್ಡ್ಸ್ ಅವರ್ ಗ್ರೇವ್ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಪ್ರತಿ ದಿನವನ್ನು, ಪ್ರತಿ ಕ್ಷಣವನ್ನು ನಾವು ನಮ್ಮ ಎಲ್ಲಿಗೆ, ಗೋರಿ ಕಡೆಗೆ ನಡೀತಾ ಇದ್ದೀವಿ. ಅದು ನಾವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಮೊನ್ನೆ ನಾನು ಬರ್ತಡೇ ಯಾವ ವಿಶ್ ಮಾಡೋದು, ಸಾರ್ ಖುಷಿ ಬರ್ತಡೇ, ಏನಪ್ಪ ಒಂದೊಂದು ವರ್ಷ ಕಳ್ಕೊಂಡು ಹೋಗ್ತಾ ಇದ್ದೆ, ಅದು ಖುಷಿ ಪಡೋದೇನಿದೆ? ಆಮೇಲೆ ಲೂಸಿಂಗ್ ಎವ್ರಿ ಇಯರ್ ಅಲ್ಲೋ. ಪ್ರತಿ ವರ್ಷವೂ ಬರ್ತಡೇ ಮಾಡುವಾಗ ವಿ ಆರ್ ಲೂಸಿಂಗ್ ಅವರ್ ಏಜ್, ವಯಸ್ಸನ್ನು ಕಳ್ಕೊಳ್ತಾ ಇದ್ದೀವಿ. ಅದ್ರಲ್ಲಿ ಖುಷಿ ಪಡೋದೇನಿದೆ? ಮಗು ಹುಟ್ಟಿದಾಗ ಮೊದಲನೇ ವರ್ಷಕ್ಕೆ ಮಾಡ್ತಾರಲ್ಲ, ಅದು ಸರಿಯಾದ ಹುಟ್ಟಿದ ಹಬ್ಬ. ಮಗು ಹುಟ್ಟಿತು, 1 ವರ್ಷ ಕಳೀತಪ್ಪ, ತುಂಬಿತು, ಅದು ತುಂಬಿದ ಒಂದು ವರ್ಷಕ್ಕೆ ಕೊಂಡಾಡೋದು, ಅದು ನಿಜವಾದ ಹುಟ್ಟಿದ ಹಬ್ಬ. ನಮಗೆಲ್ಲ ಹುಟ್ಟಿದ ಹಬ್ಬ ಆಯುಸ್ಸು ಕಳ್ಕೊಳ್ತಾ ಇರೋದು, ದುಃಖದ ವರ್ಷವೇ ಇದು ಅಷ್ಟೇ. ಆಯುಸ್ಸು ಹೋಗ್ತಾ ಇದೆ ಅಷ್ಟೇ ಅಲ್ವಾ? ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಪ್ರತಿಯೊಬ್ಬನು ಆನಂದವಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಎವ್ರಿ ಟೈಮ್ ಅಯ್ಯೋ ನಾವು ಆ ಕಡೆಗೆ ನಡೆ ಹೋಗ್ತಾ ಇದ್ದೀವಿ, ಪ್ರತಿದಿನವೂ ನಮ್ಮ ಆಯುಸ್ಸಲ್ಲಿ
ಕಡಿಮೆ ಆಗ್ತಾ ಇದೆ, ದಿನಗಳು ಸೋರು ಹೋಗ್ತಿದ್ದಾವೆ ಅಂತ ಅನ್ಕೋಬೇಕು ಅಷ್ಟೇ. ಯಾವತ್ತೋ ಒಂದು ದಿವಸ ಕರೀತಾರೆ, ಟಕಾರ ಅಂತ ಹೊಟ್ಟೋಗ್ಬೇಕಾಗುತ್ತೆ, ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಜನ ಕಲಾವಿದರು ಪಟ 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 ಅಂದರು. ಪುನೀತ್ ರಾಜ್ಗಿಂತ ಬೇಕಾ? ಎಂಥ ಕಡಿಮೆ ವಯಸ್ಸಲ್ಲಿ ಹೊರಟೋದ್ರು. ವಿಷ್ಣುವರ್ಧನ್ 59 ವಯಸ್ಸು ಅವರಿಗೆ ಹೋಗುವಾಗ, ಬೇಜಾರಾಯಿತು. ಪುಟ್ಟಣ್ಣ ಕಣಗಾಲ್ 52 ವರ್ಷ ಅವ್ರು ಸಾಯುವಾಗ ಎಷ್ಟು ನೋವಾಗುತ್ತೆ. ಈಗ ಮೊನ್ನೆ ಉಮೇಶ್ ಅನ್ನೋರು ತಿರ್ಕೊಂಡ್ರು, ಇನ್ನೊಬ್ಬರು ತಿರ್ಕೊಂಡ್ರು, ಪ್ರಕಾಶ್ ಅವರು ಯಾರು ಇನ್ನೊಬ್ಬರು ರಾಯ್ ಅಂತವರು KGF ಅಲ್ಲಿ ಆ್ಯಕ್ಟ್ ಮಾಡಿದವರು, ಹರೀಶ್ ರಾಯ್, ರಾಜು ತಾಳಿಕೋಟೆ, ಎಲ್ಲ ನೆನೆಸ್ಕೊಂಡು ಎಷ್ಟು ಜನ ಹೊರಟೋಗ್ತಿದ್ದಾರೆ. ಮೊನ್ನೆ ಒಂದು ವಿಚಾರ ಕೇಳಿದೆ, ನಮ್ಮ ಫಂಕ್ಷನ್ ನಡೆಯುವಾಗಲೂ ಒಬ್ಬರು ಅವರು ಮ್ಯೂಸಿಕ್ ಸೆಕ್ಷನ್ ಇದ್ದಾರಂತೆ. ಆಮೇಲೆ ಅವರು ನನ್ನ ಮಗಳಿಗೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, 2 ತಿಂಗಳಿದೆಯಂತೆ. ಏನು ಹಣ ಹೊಂದಿಸ್ಕೊಳ್ಳೋಕೆ ಆಗಲ್ವಲ್ಲ ಅಂತ ಚಿಂತೆನ ತುಂಬ ಎದೆ ತುಂಬ ತುಂಬಿಕೊಂಡು ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕೆ ಚಿಂತೆನ ತುಂಬ್ಕೋಬೇಕಾಗಿತ್ತು? ಏನಾಗುತ್ತೆ ಆಗುತ್ತೆ. ಆವಾಗ ನಮ್ಮ ಸಂಘದಲ್ಲಿ ಒಬ್ಬ ಸೆಕ್ರೆಟರಿ ಇದ್ದಾರೆ, ರೇಣುಕುಮಾರ್ ಅಂತ, ಅವರು ಮ್ಯೂಸಿಕ್ಕು ಆರ್ಕೆಸ್ಟ್ರಾ ಲೈಟ್ ಇದ್ದಾರೆ ಸರ್. ಅವ್ರು ತೊಗೊಂಡೋಗಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರ್. ಮೊನ್ನೆ ನಮ್ಮ ಫಂಕ್ಷನಲ್ಲಿ ಅದನ್ನು ಬೆಳಕಿಗೆ ತಂದರು. ನಮ್ಮ ನಿರೂಪಕಿ ದಿವ್ಯಾ ಆಲೂರು ಅಂತಿದ್ದಾರಲ್ಲ, ಅವರು ಹೇಳಿದ್ರು, ನೋಡಿಗೆ ನಮ್ಮ ಗ್ರೂಪಲ್ಲಿ ಇದ್ದವರೊಬ್ಬರು ತೀರ್ಕೊಂಡ್ಬಿಟ್ರು, ಇವರು ನಮ್ಮ ರೇಣುಕುಮಾರ್ 1 ಲಕ್ಷ ರೂಪಾಯಿ. ಸರ್ ನಾನು ಯಾಕೆ ಚಿಂತೆ ಹೇಳಿದೆ ಅಂತಂದರೆ, ಚಿಂತೆನ ವಿಪರೀತವಾಗಿ ಹಚ್ಕೊಂಡಾಗ ನೋಡಿ ಹಾರ್ಟ್ ಬ್ರೇಕ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ ಸರ್. ಏನು ನಡೆಯುತ್ತೋ ನಡೆಯುತ್ತೆ ಅಲ್ವಾ? ಅದಕ್ಕೆ ನೊಂದು ಬೆಂದು ಕಷ್ಟಪಟ್ಕೊಂಡು ನೊಂದ್ಕೊಂಡೆಲ್ಲ ಮಾಡ್ಕೊಳ್ಳೋಕೆ ಏನಾಯಿತು, ಕೈಯಿಂದ ಏನೋ ಜಾರಿ ಬಿತ್ತು, ಒಡೆದೋಯ್ತು. ಅದನ್ನ ವಾಪಸ್ ಸರಿ ಮಾಡೋಕ್ಕಂತೂ ಆಗಲ್ಲ, ಖಂಡಿತ ಆಗಲ್ಲ. ಅಯ್ಯೋ ಹೊಡೆದೋಯ್ತಲ್ಲ, ಅಕ್ಷರ ಮಕ್ಕಳು ಮೀಸಲು ಮಕ್ಳಿಗೆ ಹೊಡೆಯೋದು, ಕೆಳಗೆ ಬಿಡಿಸೋ ಹೊಡೆದಾಕ್ಬಿಟ್ಟಿಲ್ಲೋ, ಅರೆ ಹೊಡೆದೋಗಿದೆ, ಕಾಲದವ್ರು ಬಿದ್ದೋಗ್ಬಿಡ್ತಾನೆ, ಕಾಲು ಎಡ್ಬಿಟ್ಟು ನೋಡ್ಕೊಂಡು ನಡೆಯೋಕ್ಕಾಗಲ್ವೇನೋ ಹೊಡೆಯೋದು. ಅಂದರೆ ಸಾಮಾನ್ಯ ಜ್ಞಾನ ಇರಬೇಕಾಗತ್ತೆ ಅವ್ರಿಗೆ, ಮನುಷ್ಯರಿಗೆ, ಪ್ರತಿಯೊಬ್ಬರಿಗೂ ಅಷ್ಟೇ. ಒಂದು ಏನು ಇನ್ಸಿಡೆಂಟ್ ಆಗೋಗಿದ್ದ ಮೇಲೆ ಇನ್ನು ಮತ್ತೆ ಪನಿಷ್ಮೆಂಟ್. ಮಕ್ಕಳಿಗೆ ಕೆಳಗೆ ಬಿದ್ದರೆ ಕೈ ಜಾರಿ ಬಿತ್ತು, ಆಯಿತು, ನೋಡ್ಕೊಂಬರಲ್ವಾ ಅದು ಮಕ್ಕಳು. ನಮ್ಮ ಮಕ್ಕಳಿಗೆ ಪೇರೆಂಟ್ಸ್ಗಳು ಎಷ್ಟು ರೀತಿ ಟ್ರೀಟ್ಮೆಂಟ್, ಮಕ್ಕಳು ಓದು ಅಂತೇಳೋದು ತಲೆ ತಿಂದು, ಆಮೇಲೆ ಇಷ್ಟೇ ಪರ್ಸೆಂಟೇಜ್ ಬರಲಿಲ್ಲ ಅಂತ ಎಷ್ಟು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಯಾರು? ಪೇರೆಂಟ್ಸೇ. ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಓದ್ತಾರೆ ಬಿಡಿ ಅಲ್ವಾ? ಓವರ್ ಲೋಡ್ ಮಾಡಿ ಅವ್ರ ತಲೆ ತುಂಬಿ ಅವ್ನು ನೋಡು, ಅವ್ರು ಎಷ್ಟು ತಗೊಂಡಿದ್ದಾರೆ ನೋಡು, ನೀನು ಎಷ್ಟು ತಗೊಂಡು ಕಂಪ್ಯಾರಿಸನ್ ಮಾಡೋದು ಫಸ್ಟ್ ಬರಬೇಕು ಸರ್ ಪೇರೆಂಟ್ಸು. ಆ ವಿಚಾರದಲ್ಲಿ ನನ್ನ ಮಕ್ಕಳಿಗೆ ನಾನು ಎಷ್ಟು ಓದ್ತಿರೋ ಓದ್ರಿ, ಎಷ್ಟಾಗುತ್ತೆ ಓದ್ರಿ, ಯಾವ ಕೆಲಸ ಮಾಡೋಕ್ಕೆ ಹೋಗ್ತೀರೋ ಮಾಡಿರಿ, ದೇ ಆರ್ ವೆರಿ ಹ್ಯಾಪಿ. ಪೇರೆಂಟ್ಸಿಗಿರಬೇಕು ಮಕ್ಕಳ ಮೇಲೆ ಇದು ಮಾಡೋದು, ಹೆಂಗೆ ನೋಡ್ಕೋಬೇಕು, ತುಂಬ ಒತ್ತಡ ಮಾಡಬಾರ್ದು, ಅವ್ರಿಗೆ ಪ್ರೆಷರೈಸ್ ಕೊಡಬಾರ್ದು. ಎಷ್ಟು ಸಲ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರಾಗುತ್ತೆ. ಆಮೇಲೆ ಮಕ್ಕಳು ಹೊಡೆಯೋದು, ಅವ್ರ ಸ್ಕೂಲಿಂದ ಬಂದಾಗ ಅವ್ರಿಗೆ ಆ್ಯಕ್ಟಿವಿಟೀಸೇ ಇಲ್ದಂಗೆ ಟ್ಯೂಷನ್ಗೆ ಹಾಕೋದು. ಎಷ್ಟು ಮಾಡ್ತೀರಾ? ಆಮೇಲೆ ಈಗ IAS KS ಮಾಡಿರೋರೆಲ್ಲ ಕೂಲಿ ಮಾಡೋರು ಮನೆ ಮಕ್ಕಳು, ಅವ್ರಿಗೆ ಯಾವ ಟ್ಯೂಷನ್ ಇಲ್ಲ ಏನಿಲ್ಲ. ಎಷ್ಟು ಜನ ಬೇಕು? ಕಲ್ಲುಡಿಯೋ ಮಕ್ಕಳು ಅವರು IAS KS ಆಗ್ತಾರೆ, ಕುರಿಕಾಯರ ಮಕ್ಕಳು IAS ಮಾಡ್ತಾರೆ, ಮನೆಗೆ ಪಾತ್ರೆ ತೊಳೆಯೋ ಮನೆ ಕೆಲಸ ಮಾಡೋರು ಮಕ್ಕಳು KSS ಪಾಸ್ ಮಾಡ್ತಾರೆ. ಎಷ್ಟು ಸರ್? ರಾಜಸ್ಥಾನ ಒಂದು ಹೆಂಗಸು ಎಂಥದ್ದು ಗಾಂಧಾರ್ ಶಾಲೆ ಎಂಥವಳು ಒಂದು ಅಂಗಡಿಗೆ, ಅವಳು ಗಂಡ ಸತ್ತೋಗ್ಬಿಟ್ಟಿದ್ದಾನೆ, 2 ಮಕ್ಕಳಿದ್ದಾರೆ. ಅವಳು ಮನೆ ಕೆಲಸ ಮಾಡ್ಕೊಂಡು ಬೀದಿ ಕುಡಿಸ್ಕೊಂಡಿದ್ದಾಳೆ. ಕಾರ್ ಬರ್ತಾ ಇದೆ, ಸೈಡಿಗೆ ಬಾಮ ಆಫೀಸರ್ ಬರ್ತಾ ಇದ್ದಾರೆ. ಯಾರಾದ್ರೆ IAS ಆಫೀಸರ್ ಬರ್ತಾ ಇದ್ದಾರೆ, ಸೈಡ್ಗೆ ಬರು. ಅಯ್ಯೋ IAS ಆಫೀಸರ್ಗೆ ಇಷ್ಟೊಂದು ಗೌರವ ಇದೆ. ಅವಳು ಸ್ವಲ್ಪ ಓದ್ಕೊಂಡಿದ್ದವಳು. ಹೌದಾ ಅಂತೇಳ್ಬಿಟ್ಟು ಅವಳು ಆವಾಗ ನಾನು ಓದಿದ್ರೆ ಈ ಥರ ಸ್ಥಿತಿಗೆ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅವಳು ಬೆಳಗ್ಗೆ ಹೊತ್ತು ಕೆಲಸ ಮಾಡೋದು, ರಾತ್ರಿ ಹೊತ್ತು ಓದೋದು ಮಾಡಿ KSS ಮಾಡಿದ್ದಾಳೆ. KS ಅಧಿಕಾರಿ ಆಗ್ಬಿಟ್ಟಿದ್ದಾರೆ ರಾಜಸ್ಥಾನದಲ್ಲಿ. ಏನು ಮಾಡ್ತೀರಾ? RAS KAS ಬದಲು RAS ಅವಳು ರಾಜಸ್ಥಾನ್ ಅಡ್ಮಿನಿಸ್ಟ್ರೇಷನ್ ಕಮ್ಮಿ ಅಂತ ಆಗಿದ್ದಾಳೆ. ಅದು ಪೇಪರಲ್ಲೆಲ್ಲ ಬಂದಿದೆ ಅವ್ರ ಬಗ್ಗೆ. ಯಾರು ಬೇಕಾದ್ರೆ ಆಗ್ಬೋದು, ವಿದ್ಯೆನ ತುಂಬಕ್ಕಾಗಲ್ಲ ಬಲವಂತದಿಂದ. ಅವ್ರ ಜ್ಞಾನದಿಂದ ಅವರು ವಿದ್ಯೆನ ಬೆಳೆಸ್ಕೊಳ್ಬೇಕೇ ಹೊರತು ಅವ್ರಿಗೆ ಎಷ್ಟು ಬ್ರೈನಲ್ಲಿ ಕೆಪಾಸಿಟಿ ಇದೆಯೋ, ಮೆಮೊರಿ ಪವರ್ ಇದೆಯೋ ಅದು ಅವ್ರವ್ರಿಗೆ ತಕ್ಕಂತಷ್ಟೇ ಅಲ್ವಾ? ಹಾಗಾಗುತ್ತೆ. ಅದನ್ನು ಪೇರೆಂಟ್ಸ್ಗಳು ಅರ್ಥ ಮಾಡ್ಕೋಬೇಕು. ಹಾಗೆ ಎವ್ರಿ ಪೇರೆಂಟ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೈ ಚೈಲ್ಡ್ ಅಂತ. ಅವ್ರು ಚಿಕ್ಕದ್ರಿಂದ ಬರೀ ಓದು ಅಂತೇಳಿ ಅದು ಮಾಡೋದ್ರಿಂದ ನನಗೆ ಮಕ್ಕಳಿಗೆ ಹಿಂಸೆ ಕೊಡೋದು ನೋಡಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ನಾನು ಹ್ಯೂಮನ್ ರೈಟ್ಸಲ್ಲೂ ಮೆಂಬರ್ ಆಗಿದ್ದೆ. ಪಕ್ಕದ ಮೇಲೆ ಅಳ್ತಾನೇ ಇದೆ, ಮಗು ಅಳ್ತಾನೇ ಇದೆ. ನಾನು ಇಳಿದು ಹೋಗೇ ಬಿಟ್ಟೆ. ನನಗೆ ಮಕ್ಕಳು
ಆ ಅಳುವಿನ ಕೂಗು ಕಡ್ರೆ ಆಗೋದಿಲ್ಲ. ರಸ್ತೆಲಿ ಹೋದ್ರೆ ನಿಲ್ಲಿಸ್ಬಿಡ್ತೀನಿ, ನಾನು ಕಾರ್ ನಿಲ್ಲಿಸಿ ಹೋಗಿ ಮಾತಾಡಿಸ್ತೀನಿ, ಯಾಕೆ ಮಗು ಅಳ್ತಾ ಇದೆ? ಹೇಳಿದೆ ಇಲ್ಲ ಸರ್, ಯಾಕಮ್ಮ ಮಗುನ ನೀವು ಪ್ರೀತಿ ಮಾಡಿ ಮಾತಾಡಿಸಿ, ನಿಧಾನವಾಗಿ ಹೇಳಿ. ಹೊಡೆದು ಬಡ್ದು ಅಳು ನಿಲ್ಲಿಸೋದ್ರೆ ಇನ್ನೂ ಜಾಸ್ತಿ ಅಳು ಆಗುತ್ತೆ. ಪಕ್ಕದ ಮನೇಲಿ ಅಳುತ್ತಿದ್ರು ನನ್ನ ಕಿಲ್ ತಡ್ಕೊಳಕ್ಕಾಗಲ್ಲ ಮಕ್ಕಳ ಹತ್ರ. ಆ ಥರ ನನಗೆ ಭಾಳ ಸೆಂಟಿಮೆಂಟ್ ಚಿಲ್ಡ್ರನ್, ಮಕ್ಕಳ ಮೇಲೆ ಅಷ್ಟು ನನಗೆ. ಆಮೇಲೆ ಈ ಲೇಡೀಸ್ ಬಗ್ಗೆ ಆಗಲಿ, ಹೆಂಗಸರ ಬಗ್ಗೆ ಅವ್ರ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳ ಎತ್ತಿದ ಕೈ ನಾನು. ಭಾಳ ಅನ್ಯಾಯ ನಡೀತೆ. ಚಿಕ್ಕ ಚಿಕ್ಕ ಈ ಪೋಕ್ಸೋ ಕೇಸ್ಗಳು ನೋಡಿಬಿಟ್ರೆ ಹೊಟ್ಟೆ ಉರಿದೋಗ್ಬಿಡ್ತದೆ. ಸಣ್ಣ ಸಣ್ಣ ಮಕ್ಕಳುಗಳನ್ನೆಲ್ಲ ಹೊಟ್ಟೆ ಉರಿದೋಗ್ಬಿಡ್ತದೆ. ಆ ಥರ ಸಮಾಜ ತುಂಬ ಈಗ ಇಂಥದ್ದು ಸೈತಾನನ ಅಧಿಕಾರ ಆದಂಗೆ ಆಗ್ಬಿಟ್ಟಿದೆ. ಮನುಷ್ಯರು ಮಾನವರಾಗಿ ಇಲ್ಲವೇ ಇಲ್ಲ, ಮೃಗಗಳಾಗಿಬಿಟ್ಟಿದ್ದಾರೆ. ಒಂದೊಂದನ್ನು ನೋಡ್ತಾ ಇದ್ದಾರೆ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಮೇಲೆ ಕೊಲೆ ಸುಲಿಗೆಗಳು ನೋಡಿದಾಗ ಅಲ್ಲ, ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಏನು ಅರ್ಥ ಆಗ್ತಾ ಇಲ್ಲ. ಓಕೆ, ನಾವೆಲ್ಲಿಂದನೋ ಸರ್ ಆಗಲಿ ಬರ್ತಾ ಇದ್ದೀವಿ. ಮತ್ತೇನಾದ್ರು ಇದ್ರೆ ಕೇಳಿ. 75 ದಾಟಿದ್ರಿ ವಯಸ್ಸು ನಿಮಗೆ? ದಾಟಿ ಅದಕ್ಕೂ ಮೇಲೆ ಹೋಗ್ಬಿಟ್ಟಿದ್ದೀನಿ. ಏನು ನಿಮ್ಮ ಆರೋಗ್ಯದ ಗುಟ್ಟು? ಆರೋಗ್ಯದ ಗುಟ್ಟು ಅದೇ ಸಿಂಪಲ್ ಆಗಿರೋದು, ಯಾವ ದುಃಖವನ್ನು ತಗೊಳ್ಳದೇ ಇರೋದು, ಒಳ್ಳೆ ಟೈಮ್ ಸರಿ ಒಳ್ಳೆ ಊಟ ಮಾಡೋದು, ಯಾವ ಕೆಟ್ಟ ಅಭ್ಯಾಸಗಳನ್ನು ಇಟ್ಕೊಳ್ದೇ ಇರೋದು. ಬೀಡಿ ಸಿಗರೇಟು ಅಭ್ಯಾಸ ಇಲ್ಲವೇ ಇಲ್ಲ, ಡ್ರಿಂಕ್ಸ್ಗಳು ಇಲ್ಲ, ಆಲ್ಕೋಹಾಲ್ ಮಾಡೋಂಗಿಲ್ಲ, ಆಯಿತಾ? ಎಂಥದ್ದಿಲ್ಲ. ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅಂತಾರೆ, ಯೋಗ ಮಾಡು ಅಂತಾರೆ, ಏನು ಮಾಡಲ್ಲ ನಾನು. ನಿಜವಾಗ್ಲೂ ವಾಕಿಂಗ್ ಸರ್ ನಾವು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತೀವಿ. ಹೌದಾ, ಹೋಗಿ ನೀವು ಹೋಗಲ್ವಾ? ನಾನು ಹೋಗಲ್ಲಪ್ಪ, ನಾವು ವಾಕಿಂಗ್ ಹೋಗಲ್ಲ. ಯೋಗ ಮಾಡಲ್ಲ? ಇಲ್ಲ, ನಾನು ಯೋಗ ಮಾಡಲ್ಲ. ಆರೋಗ್ಯ ಇಲ್ವಾ? ಚೆನ್ನಾಗಿಲ್ವಾ ನಾನು? ವಾಕಿಂಗ್ ಹೋದವರೇ ಬಡ ಅಂತ ಹೋಗ್ಬಿಡ್ತಾರೆ, ಪಾರ್ಕಲ್ಲೇ ಎಷ್ಟೋ ಹೋಗಿದ್ದಾರೆ. ನಿಜ ತಮಾಷೆ ಬಿದ್ದುಬಿಡ್ತಾರೆ. ಬಾಲರಾಜ್ ಅಂತ ಒಬ್ರು ಇದ್ರು ಪ್ರೊಡ್ಯೂಸರು, ಆನೇಕಲ್ ಬಾಲರಾಜ್. ಅವ್ರು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ತಾನೆ ಕುಸಿದ್ ಬಿಸತ್ ಹೋದ್ರು. ಆ ಥರ ಎಷ್ಟು ಜನ ಬೇಕು? ಡೈಲಿ ವಾಕಿಂಗ್ ಮಾಡ್ತಾರೆ, ಡೈಲಿ ವಾಕಿಂಗ್ ಮಾಡ್ತಾರೆ. ಅಲ್ಲ, ಪೊಲೀಸರು ಜಿಮ್ಗೆ ಹೋಗಿ ಬಂದ್ಬಿಟ್ಟು ತಿರ್ಕೊಂಡಿದ್ದಾರೆ. ಅವರು ಜಿಮ್ಗೆ ಹೋದವ್ರು ಎಷ್ಟು ಜನ ಹೋಗಿದ್ದಾರೆ? ಕೂತಾರೆ, ಕುಸ್ತು ಹೊಟ್ಟೋಗ್ಬಿಟ್ಟಿದ್ದಾರೆ. CCTVನೆಲ್ಲ ತೆಗಿತಾರೆ. ಜಿಮ್ಮು ಬಾಡಿ. ಆಮೇಲೆ ಅದೇನೋ ಪ್ರೋಟೀನ್ದು ಡಬ್ಬಗಳೆಲ್ಲ ಕೊಟ್ಟು ತಿನ್ನಿಸ್ಬಿಡ್ತಾರಂತೆ, ಅದು ಎಲ್ಲ ಸತ್ತೋಗ್ಬಿಡುತ್ತೆ. ಎಷ್ಟು ಜನದ ಬೇಕು ಆ ಥರದ? ಯಾವುದಿಲ್ಲ. ನಾವು ಯಾವ ಜಿಮ್ಮಿಗೂ ಹೋಗಲಿಲ್ಲ, ಯಾವ ಪಾರ್ಕಿಗೆ ವಾಕಿಂಗ್ ಮಾಡೋಕ್ಕೂ ಹೋಗಿಲ್ಲಪ್ಪ. ಆರಾಮಾಗಿ ನಾವು ಈಗ ಓಡಾಡೋದೇ ವಾಕಿಂಗ್ ಅಷ್ಟಲ್ವಾ, ಅದಕ್ಕೆ ಅಂತ ವಾಕ್ ಮಾಡೋದೇನಿದೆ? ನಾವು ಅಲ್ವ ಮಾಡಿ ಹತ್ತೋದು ಇಳಿಯೋದಾಗಲಿ, ಈಗ ಮೇಲೆ ಹತ್ತೋದು ಇಳಿಯೋದು, ಇದೆಲ್ಲ ವಾಕಿಂಗ್ ಸ್ಟೈಲೇ. ಆಮೇಲೆ ಒಳ್ಳೆ ಟೈಮಲ್ಲಿ ಇದೆ. ರಾತ್ರಿ ಹೊತ್ತು ನಾನು ಲೇಟಾಗಿ 8 ಅವರ್ ಮಡಗಲೇಬೇಕು ಅಂತಾರೆ. ನಾನೆಲ್ಲಿ ಮಲಗ್ತೀನಿ? 1 ಗಂಟೆಗೆ ಮಲಗ್ತೀನಿ ರಾತ್ರಿ, 5 ಗಂಟೆಗೆ 3 ಗಂಟೆಗೆ ಎದ್ದೇಳ್ತೀನಿ. 3 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತೀನಿ. 3 to 3:30, 3 to 5:45 ಪ್ರೇಯರ್. 3:30? ಹೌದು, 3 o'clock ನಮ್ಮ ರೆಗ್ಯುಲರ್ ಪ್ರೇಯರ್ ಇದೆ ನಮ್ಮ ಇದರಲ್ಲಿ. 3 o'clock ಡಿವೈನ್ ಮರ್ಸಿ ಪ್ರೇಯರ್ ಅಂತಿದೆ. 3 ಗಂಟೆಗೆ ಮಾಡಲೇಬೇಕು. ಅಲಾರಾಮ್ 2:15, 2:45ಗೆ ಎಬ್ಬರಿಸ್ಬಿಡುತ್ತಾನೆ. 3 ಗಂಟೆಗೆ ಕೂತ್ಕೊಂಡು ಪ್ರೇಯರ್ ಮಾಡಿಬಿಡ್ತೀವಿ. 3:15, 3:45 ಹೋಗಿ ಮಲಗ್ತೀನಿ. 5 ಗಂಟೆಗೆ ಮತ್ತೆ ಎದ್ದೇಳ್ತೀನಿ. 5:15ಗೆಲ್ಲ ಸ್ನಾನ ಮಾಡ್ತೀವಿ. ಎಲ್ಲಿದೆ? ಆರಾಮಾಗಿ ಇದ್ದೀವಿ, ಏನು ತೊಂದರೆ ಏನಿದೆ? ಏನಿಲ್ಲ. ನಾವು ಅನ್ಕೋಬೇಕಂತ ಯೋಗ ಮಾಡಬೇಕು, ವಾಕಿಂಗ್ ಮಾಡ್ಕೋ. ಬೆಳಿಗ್ಗೆ ವಾಕಿಂಗ್ ಹೋಗಲ್ವ ನೀವು? ನಾವು ಹೋಗ್ಬಿಡ್ತೀವಪ್ಪ. ನಾವು ಬೆಳಿಗ್ಗೆ ಎದ್ದು ವಾಕಿಂಗ್ ಇಲ್ಲದೆ ಹೋದ್ರೆ ಆಗಲ್ಲ. ವಾಕಿಂಗ್ ಹೋಗ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಸರಿಯಪ್ಪ, ಚೆನ್ನಾಗಿರಿ ನೀವು. ಇವನ್ನೆಲ್ಲ ಆಮೇಲೆ ಯೋಗ ಮಾಡಿದವ್ರು ಎಷ್ಟು ಜನ ಅವರು ಉಳಿಯಲ್ವಾ? ಯಾರಿದ್ದಾರೆ ಸರ್? ರಾಜ್ಕುಮಾರ್ ಯೋಗ ಮಾಡಲಿಲ್ವಾ? ಎಷ್ಟು ಜನ ಯೋಗ ಮಾಡಿದ್ರು? ಎಲ್ಲರೂ ಯಾರೂ ಉಳಿಯೋಕ್ಕಾಗಲ್ಲ. ನಾನು ಹೇಳೋದು ನಿಮಗೆ. ಅಲ್ಲ, ವಿಷ್ಣು ಸರ್ ಯೋಗ ಮಾಡ್ತಿದ್ರಲ್ಲ? ಅವರು ಯೋಗ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಹೇಳೋದಲ್ಲ. ಆಮೇಲೆ ಅಶ್ವಥ್ ಹೋದರು, ಇಮಿಡಿಯೇಟಾಗಿ ಇವರು ಹೋಗ್ಬಿಟ್ರು. ಅದೇ ಇದರಲ್ಲಿ ಸೇಮ್ ಇದರಲ್ಲೇ ಹೋಗ್ಬಿಟ್ರು. ಅವರು ಹೋದರು, ಇವರು ಹೋಗ್ಬಿಟ್ರು. ಹೀಗೆ ಅಂಬರೀಷ್ ಅವರು ಹೋಗ್ಬಿಟ್ರು, ಪ್ರಭಾಕರ್ ಹೋಗ್ಬಿಟ್ರು, ಶಂಕರ್ನಾಗ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು, MT ಲೆಟ್ರೇಡಲ್ಲಿ ಡೇಟಾ ಕೊಟ್ಬಿಟ್ಟು ಹೋದ್ರು ಅವರು. ಏನು ಮಾಡೋಕ್ಕಾಗಲ್ಲ. ಜೀವನ ಬದುಕು ಇಷ್ಟೇ, ಸಿಂಪಲ್ ಅಂದ್ಕೊಂಬಿಡ್ಬೇಕು ನಾವು ಅಷ್ಟೇ. ಒಳ್ಳೆ ಊಟ ಮಾಡ್ಕೊಂಡು ನ್ಯಾಯವಾಗಿರಿ. ಯಾರ ಮೇಲೂ ಈ ಕ್ರೋಧ ಭಾವನೆ, ವಿರೋಧ ಭಾವನೆಗಳನ್ನು, ಆಮೇಲೆ ವೆಂಜನ್ಸ್ನ ಇಟ್ಕೊಂಡ್ರೆ ನಮ್ಮನ್ನು ನಾವೇ ಕೊಂದುಕೊಂಡಂಗೆ. ಅದು ದ್ವೇಷ ಸಾಧಿಸಬೇಕು ಅನ್ನೋಷ್ಟರಲ್ಲಿ ನನಗಿಲ್ಲಿ ಸ್ಟಾರ್ಟ್ ಆಗಿರುತ್ತೆ ದ್ವೇಷದ. ಸರ್, ನಮ್ಮ ದೇಹ ಎಲ್ಲವೂ ರಾಸಾಯನಿಕದಲ್ಲಿ ನಡೀತಾ ಇರೋದು, ಹೌದಾ ಅಲ್ವಾ? ಹೌದು. ನಾವು ಊಟ ಮಾಡೋದು ಏನು ಫ್ಲೋರ್ ಮಿಲ್ಲ ಇದೆ ಅರಿಯೋಕ್ಕೆ? ಎಲ್ಲ ರಾಸಾಯನಿಕದಲ್ಲಿ ಎಲ್ಲ ಜೀರ್ಣ ಶಕ್ತಿಗಳಾಗೋದು, ಇದಾಗೋದು. ಕೋಪ ಬಂದ ತಕ್ಷಣ ಅಥವಾ ತುಂಬ ದುಃಖ ಬಂದಾಗ ಕಣ್ಣಲ್ಲಿ ನೀರು ತಾನಾಗಿ ಬರುತ್ತೆ. ಹೆಂಗೆ ಬರುತ್ತೆ? ಕ್ರಿಯೇಟ್ ಆಗುತ್ತೆ. ತುಂಬ ಖುಷಿಯಾದರೂ ನೀರು ಬರುತ್ತೆ. ಏನಾದ್ರು ನೋಡಿದ್ವಿ, ಹೌದಾ, ಅದು ಎದೆ ಬಡ್ಕೊಳ್ಳುತ್ತೆ, BP ಜಾಸ್ತಿ ಆಗುತ್ತೆ, ಬಡ ಅಂತ ಬಡ್ಕೊಳ್ಳುತ್ತೆ.
ಎಲ್ಲ ಆ್ಯಕ್ಟ್ ಮಾಡುತ್ತೆ. ಆಮೇಲೆ ಮನಸ್ಸು ಸ್ಥಿರವಾಗಿ ಇಟ್ಕೋಬೇಕು. ಮನಸ್ಸಿಗೆ ಯಾವಾಗಲೂ ಬ್ರೈನ್ಗೆ ಕೆಲಸ ಕೊಡ್ತಾ ಇರಬೇಕು. ಬ್ರೈನ್ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಅಂಗಾಂಗಗಳು ಎಲ್ಲವೂ ಆ್ಯಕ್ಟಿವ್ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿರಿ, ಏನಾದ್ರು ಓದ್ತಾಯಿರಿ, ಏನಾದ್ರು ಬರಿತಾಯಿರಿ, ಇದಕ್ಕೆ ಕೆಲಸ ಕೊಡ್ತಾಯಿರಿ ಸರ್. ಇಲ್ಲಿಂದನೇ ಎಲ್ಲ ಅವಯವಗಳು ಅಂಗಾಂಗಗಳಿಗೆ ಮೂಲ ಕಾರಣ ಬ್ರೈನು. ಇಲ್ಲಿ ಒಂದು ಕಡೆ ಹೋದರೆ ಹೋಗ್ತದೆ, ಸ್ಟ್ರೋಕ್ ಆಗೋದಾಗಲಿ, ಇನ್ನೊಂದಾಗಲಿ, ಅಪ್ಸೆಟ್ ಆಗೋದಾಗಲಿ ಎಲ್ಲವೂ ಅದರ ರಾಸಾಯನಿಕ ಕ್ರಿಯೆಯಿಂದನೇ. ಊಟ ಮಾಡುವಾಗ ಸಲೈವ ಜ್ಯೂಸ್ ಬರುತ್ತೆ ಬಾಯಲ್ಲಿ, ಸಲೈವ ಜೊತೆ ಊಟ ಮಾಡಿದ್ರೆ ಜೀರ್ಣಕ್ಕೆ ಈಸಿ ಆಗುತ್ತೆ, ಜೀರ್ಣಶಕ್ತಿಗೆ. ಇದ್ರ ಒಂದೊಂದರಲ್ಲೂ ಎಲ್ಲವೂ ರಾಸಾಯನಿಕದಲ್ಲಿದೆ ನಮ್ಮ ಬದುಕೆಲ್ಲವೂ. ಅದನ್ನು ನಾವು ನೀಟಾಗಿ ನೋಡಿಕೊಂಡು ಒಳ್ಳೆಯ ಆಹಾರ ಕೊಡಬೇಕು. ಆಹಾರವೇ ಆರೋಗ್ಯವಾಗಿರೋದು, ಆಹಾರವೇ ವಿಷವು, ಆರೋಗ್ಯವೇ ಔಷಧಿನೂ. ಇದು ಆಹಾರ ಔಷಧಿ, ಆಹಾರನೇ ವಿಷ ಕೂಡ. ಬ್ಯಾಡ್ ಪ್ರಾಕ್ಟೀಸ್ ಆಫ್ ಈಟಿಂಗು. ಈಗ ಫಾಸ್ಟ್ ಫುಡ್ ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಅದೆಲ್ಲ ತಿಂದು ನೋಡಿ ಏನೇನೋ ಆಗ್ಬಿಡುತ್ತೆ. ಕೇಕ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ನಾನು ಸರ್. ಕೇಕು ರಾಜಸ್ಥಾನ ಒಂದು ಮಗು ಬಿಹಾರದಲ್ಲಿಲ್ಲ, ಫುಲ್ ಕಲರ್ಫುಲ್ ಕೇಕ್ ತರಿಸ್ಬಿಟ್ಟಿದ್ದಾರೆ. ಅದು ತಿಂದು ಸ್ವಲ್ಪ ಹೊತ್ತಿಗೆ ಮಗು ಸತ್ತೋಗಿದೆ, ಹಾಸ್ಪಿಟ್ಲ್ ತೊಗೊಂಡೋಗಿ ಸತ್ತೋಗಿದೆ. ಆ ಕೇಕ್ ಚೆಕ್ ಮಾಡಿದ್ರೆ ಎಲ್ಲ ಕೆಮಿಕಲ್ ಕಲರು. ಮೊನ್ನೆ ಚೆನ್ನೈನಲ್ಲಿ ಒಂದು ಹುಡುಗ ಮನೆಯಿಂದ ಟಿಫನ್ ಬಾಕ್ಸ್ ಕೇಕ್ ಬರ್ತಡೇ ಮಾಡಿದ್ದಾರೆ ಮಗುದು, ಹಾಕಿ ತೆಗೆದು ಇಟ್ಬಿಟ್ಟಿದ್ದಾರೆ. ಶನಿವಾರ ಭಾನುವಾರ ಸೋಮವಾರ ಮಗುಗೆ ಹೋಗುವಾಗ ಅದರಲ್ಲಿ ತಿರ್ಗಾ ಒಂದು ಪೀಸ್ ಕಟ್ ಮಾಡಿ ಬಾಕ್ಸಾಗಿ ಕಟ್ಬಿಟ್ಟಿದ್ದಾರೆ. ಅದು ಹಳೇ ಕೇಕು. ಅವನು ತಿಂದು ತಲೆ ಸುತ್ತ ಬಂದು ಬಿದ್ದೋಗಿದ್ದಾನೆ. ಸ್ಕೂಲಿಂದ ಆಸ್ಪತ್ರೆ ಸೇರಿ ಇಲ್ಲಾಗಲ್ಲ ಅಂದ್ಬಿಟ್ಟು ಇನ್ನೊಂದು ದೊಡ್ಡ ಆಸ್ಪತ್ರೆ ತೊಗೊಂಡು ಕಾಯಿಲೆ ಮಗು ಸತ್ತೇ ಹೋಯಿತು. ಆಮೇಲೆ ತಿರ್ಗಾ ಚೆಕ್ ಮಾಡಿದ್ರೆ ಅದು ಹಳೇ ಕೇಕಿಗೆ ಮೇಲ್ಗಡೆ ಕ್ರೀಮ್ ಮಾತ್ರ ಲೇಪನ. ಹೊಸ ಹಳೇ ಕೇಕು ಮೇಲ್ಗಡೆ ಲೇಪನ ಬಂದು ಇದು ಕ್ರೀಮು, ಹೊಸ ಲೇಪನ, ಮೇಲೆ ಹೆಸರೇನು ಬರೆದು ಕೊಡೋದು. ಆಮೇಲೆ ಆ ಬೇಕರಿನೆಲ್ಲ ಸೀಸ್ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ. ಸರ್, ಈ ಥರ ಕೇಕ್ ಇನ್ಸಿಡೆಂಟ್ ಬೇಕಾದಷ್ಟು ನನ್ನ ಮಕ್ಕಳಿಗೆ ಮೊನ್ನೆ ಬರ್ತ್ಡೇ ಆಯಿತು, ನನ್ನ ಮಗಂದು ಆ್ಯನಿವರ್ಸರಿ ಆಯಿತು. ಕೇಕ್ ಮಾತ್ರ ತರಿಸ್ಬಾರ್ದು, ಹಣ್ಣುಗಳು ತೊಗೊಂಬನ್ನಿ, ಮನೆಯಲ್ಲಿ ಕಟ್ ಮಾಡಿ ಫ್ರೂಟ್ ಸಾಲೆಡ್ ಮಾಡಿಕೊಂಡು ನೇರವಾಗಿ ತಿನ್ನಿ. ಕೇಕ್ ತರಲೇಬೇಡಿ. ಎಲ್ಲ ಹಳೆ ಮೇಲ್ಗಡೆ ಒಳಗಡೆ ಏನಿದೆ ಗೊತ್ತಿಲ್ಲ. ನಾವು ಕೇಕ್ ತಿನ್ನೋದೇ ಬಿಟ್ಬಿಟ್ಟಿನಿ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಬಾಟಲ್ ಜ್ಯೂಸಸ್ ಬರುತ್ತಲ್ಲ, ಸಾಫ್ಟ್ ಡ್ರಿಂಕ್ಸು, ಅರೇಟೆಡ್ ಜ್ಯೂಸು, ಅದೆಲ್ಲ ಶುಗರ್ ಸಿರಪ್ ತುಂಬಿ ಮಾಡಿರ್ತಾರೆ. ತಿನ್ನಬೇಡಿ ಅಂತಾರೆ. ಅವೇರ್ನೆಸ್ ಎಷ್ಟು ಬರ್ತಾಯಿದೆ ಯೂಟ್ಯೂಬಲ್ಲಿ. ಆಮೇಲೆ ಪ್ಯಾಕೆಟ್ ಚಿಪ್ಸ್ಗಳಾಗಲಿ, ಇನ್ನೊಂದಾಗಲಿ, ಪ್ಯಾಕೆಟ್ ಐಟಮ್ಗಳು ಬರೀ ಕ್ರಿಮಿಗಳು ತುಂಬಿರುತ್ತೆ. ಆಮೇಲೆ ಮಾಸ ಗೀಸ ಏನೇನೋ ಬರುತ್ತೆ ಡಬ್ಬಲ್, ಅದು ಪೈಪ್ ಹಾಕ್ಬಿಟ್ಟು ಹಂಗೆ ಎಳೆದು ಬಿಡೋದು. ಓಪನ್ ಮಾಡಿದ್ರೆ ಒಳಗಡೆ ಫುಲ್ ಫಂಗಸ್ಸು. ಈ ಥರ ಮಕ್ಕಳಿಗೆ ಇದನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಬೇಕು. ಮನೆ ಅಡುಗೆ, ಮನೆ ಊಟ ಸರ್. ಎಳ್ಳು ಬೆಲ್ಲ ಮನೆ ತಿನ್ನಿರಿ, ರಾಗಿ ಮುದ್ದೆ ಊಟ ಮಾಡಿ, ಮನೇಲಿ ಮಾಡೋ ಅಡುಗೆ ಮಾಡ್ಕೊಂಡೋಗಿ. ಹೊರಗಡೆ ಇದು ಈ ಪಿಜ್ಜಾ ಅದು ಬರ್ಗರ್ ಅಂತಾರ ಸೇರಿ ಏನು ಹಾಕ್ತಾರೆ ಯಾರಿಗೂ ಗೊತ್ತು. ಒಳಗೆ ವರ್ಷಾಗ್ಬಿಟ್ಟಿದೆ ಸರ್. ಆ ಗೋಪಿ ಇದ್ದಾನೆ ಮಿಮಿಕ್ರಿ ಅವನು ಚೆನ್ನಾಗಿ ಹೇಳ್ತಾನೆ, ಅದು ಯಾವುದು ಪಿಜ್ಜಾ ಅಂತೆ, ಅದ್ಮೇಲೆ ನೋಡಿದ್ರೆ ನಾಯಿ ವಾಂತಿ ಮಾಡ್ಕೊಂಡಾಗಿದೆ. ಆ ಥರ ಆಗ್ಬಿಟ್ಟಿದೆ ಈ ಫಾಸ್ಟ್ ಫುಡಲ್ಲಿ. ಯಾಕೆಂದರೆ ಈ ಫ್ಯಾಮಿಲಿ ಸಮಾಚಾರ ಹೇಳಿದ್ದಕ್ಕೆ ಫ್ಯಾಮಿಲಿ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಫುಡ್ಡು ಸಿಸ್ಟಮ್ ಮಾಡ್ಕೋಬೇಕು ಅನ್ನೋದು. ಈ ಥರದ್ದು ಐಟಮ್ ಎಲ್ಲ ತಿನ್ನೋಕ್ಕೆ ಅವರು. ಬಿಸ್ಕೆಟ್ ಸರ್ ಹೆಸರು ಹಾಕಿದ್ದಾರೆ, ಇಂತಿಂಥ ಬಿಸ್ಕೆಟ್ ತಿನ್ನಬೇಡಿ, ಏನು ಪಾಯ್ಸನ್ ಇದೆ ಅಂದ್ಬಿಟ್ಟು ಎಲ್ಲ ಈ ಮೈದಾ ಹಿಟ್ಟಲ್ಲಿ. ಆಮೇಲೆ ಒಟ್ಟು ಬರುತ್ತಲ್ಲ, ಈ ಅಕ್ಕಿ ಒಟ್ಟು ತೌಡಲ್ಲಿ ಮಾಡ್ತಾರೆ. ಪ್ರೋಟೀನ್ ಬಿಸ್ಕೆಟ್ ಅಂತ ಬರುತ್ತೆ ಗೊತ್ತಾ ನಿಮಗೆ? ಆ ಫುಲ್ಲು ತೌಡೆ ಅದು. ಅದನ್ನು ನಿಲ್ಲಿಸ್ತಾರೆ. ಇಷ್ಟದ ಟಿನ್ನು ಕಾಸ್ಟ್ಲಿ, ಅದು ತೌಡಾಗಿರುತ್ತೆ, ಅದು ಪ್ರೋಟೀನ್ ಅಂತ ಹೇಳ್ತಾರೆ. ಈ ಥರ ಭಾಳಷ್ಟು ಬರ್ತಾಯಿದೆ ಫುಡ್ಡಲ್ಲಿ. ಅಡಲ್ಟ್ರೇಷನ್ ಭಯಂಕರವಾಗಿ ಆಗ್ಬಿಟ್ಟಿದೆ. ಯಾರು ವಿಜಯಲಕ್ಷ್ಮಿನ ಯಾರು ಒಬ್ಬಳಿದ್ದಾಳೆ, ಅವಳು ಎಲ್ಲ ವಿಜಯಲಕ್ಷ್ಮಿ ಶಿಬ್ರೂರು ಅವಳು ಈ KGF ಕೋಲಾರ ಕಡೆ ಎಲ್ಲೋ ಹೋಗಿ ಒಂದು ರೈಡ್ ಮಾಡಿದ್ದಾಳೆ, ಮಿಲ್ಕ್ ಡೈರಿ ಅಂದ್ಬಿಟ್ಟು. ಹೋಗಿ ನೋಡಿದ್ರೆ ಒಂದು ಹಸುನೂ ಇಲ್ಲ ಅವ್ರ ಹತ್ರ. ಅವರು ಹಾಲು ಸಪ್ಲೈ ಮಾಡ್ತಾರೆ ಸಿಕ್ಕಾಪಟ್ಟೆ ಎಲ್ಲರಿಗೂ. ಹೆಂಗ್ರಿ, ಎಲ್ಲಿ ಹಸುಗಳೆಲ್ಲಿದೆ ಅಂದರೆ ಎಲ್ಲಿ ಹಸುನೇ ಇಟ್ಕೊಂಡಿಲ್ಲ. ಯೂಸಿಂಗ್ ಕೆಮಿಕಲ್ ಹಿಂಗೆ ಹಾಕ್ಬಿಟ್ಟು ಆ ಕೆಮಿಕಲ್ಗೆ ನೀರು ಹಾಕ್ತಾರೆ, ಹಂಗೆ ಬೆಳ್ಳಗೆ ಹಾಲು ಆದಂಗೆ ಆಗ್ಬಿಡುತ್ತೆ. ಏನು ಮಾಡ್ತೀರಾ ಸರ್ ಈ ಥರ? ಹಸುವಿಲ್ಲದೆ ಹಾಲು ಡೈರಿ ಎಷ್ಟು? ಆಮೇಲೆ ಬೆಣ್ಣೆ ಶುದ್ಧವಾಗಿ ಬರ್ತಾ ಇದೆಯಾ, ತುಪ್ಪ ಶುದ್ಧವಾಗಿ ಬರ್ತಾ ಇದೆಯಾ? ಸರ್ ಹೆದರಿಕೆ ಆಗುತ್ತೆ. ನಾವು ಮನೆಯಲ್ಲಿ ತುಪ್ಪನ ತರಿಸಿಲ್ಲ, ಮನೆ ದಿನ ಹಾಲು ಕಾಯಿಸ್ತಾರಲ್ಲ, ಫ್ರಿಡ್ಜಲ್ಲಿ ಇಟ್ಟರೆ ಬೆಳಗ್ಗೆ ಕೆನೆ ಬರುತ್ತೆ. ಕೆನೆ ತೆಗೆದಿಟ್ಟು ಒಂದು ವಾರಕ್ಕೆ ಅಷ್ಟು ತಗೊಂಡು ಬೆಣ್ಣೆ ತೆಗೆಯೋದು. ಅದೇ ತುಪ್ಪ, ಅದೇ ಬೆಣ್ಣೆ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಇಷ್ಟೇ ಸರ್ ಆರೋಗ್ಯದ ಬಿಟ್ಟು ಬೇರೆ ಏನಿಲ್ಲ.
ಹೆಚ್ಚು ಕಾಫಿ ಕುಡಿಯೋಂಗಿಲ್ಲ, ಟೀ ಕುಡಿಯೋಂಗಿಲ್ಲ, ಮಾಡ್ಕೊಂಡು ಹೋಗಬೇಕು. ಇದು ಫ್ಯಾಮಿಲಿ ನೀಟಾಗಿದೆ, ಎಲ್ಲ ಮಕ್ಳಿಗೂ ಮದುವೆ ಆಗಿದೆ, ಎಲ್ಲರಿಗೂ ಒಂದೊಂದು ಮಗು ಆಗಿದೆ, ನೆಮ್ಮದಿಯಾದ ಸಂಸಾರ, ನೀಟಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಯಾವುದಕ್ಕೂ ಚಿಂತೆ ಮಾಡಲ್ಲ. ನಾನಾಗಲಿ ನನ್ನ ಹೆಂಡತಿ ಆಗಲಿ, ಶಿ ಈಸ್ ವೆರಿ ಮಚ್ ಕೋಆಪ್ರೇಟಿವ್ ವಿತ್ ಮೀ. ನಾನಿಷ್ಟು ಹ್ಯಾಪಿಯಾಗಿರೋದಕ್ಕೆ ಅವರ ಸಹಕಾರ. ಅವ್ರು ಮಾಡೋ ಅಡುಗೆ, ಅವ್ರ ಕೆಲಸದವ್ರು ಇಟ್ಕೊಳ್ಳಲ್ಲ ಮನೆಯಲ್ಲಿ, ಅವರೇ ಮಾಡ್ತಾರೆ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಂದುಬಿಟ್ರೆ ಮಧ್ಯಾಹ್ನದವರೆಗೂ ತೆಗಿತಾ ಇರ್ತಾರೆ ಒಂದೊಂದು ಎಲೆ ಅಷ್ಟು ಕ್ಲೀನು. ಸೊಪ್ಪು ಸಾರು ನಾನು ಹೊರಗಡೆ ಎಲ್ಲೂ ಊಟ ಮಾಡಲ್ಲ. ನಾನು ನೋಡಿದ್ದೀನಿ ಶೂಟಿಂಗ್ಗಳು ಹೋದಾಗ ಕಿಚನ್ ಕಡೆ ಒಂದು ರೌಂಡ್ ಹೋಗೋದು, ಆ ಸೊಪ್ಪು ತಂದಿರ್ತಾರೆ, ಬೇರೆ ಕಡೆ ಇಷ್ಟು ಕಟ್ ಮಾಡಿಬಿಟ್ಟು ಅದನ್ನು ಹಂಗೆ ಇಟ್ಕೊ ಒಳಗಡೆ ಏನೇನಿದೆಯೋ ಏನು ಗಿಡ ಏನು ಹಿಂಗೆ ಅಂದ್ಬಿಟ್ಟು ಪಟ 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 ಕಚ್ಚ. ನಾನು ಸೊಪ್ಪು ಸಾರೇ ಮುಟ್ಟೋಕೆ ಹೋಗಲ್ಲ. ಸೊಪ್ಪು ಸಾರು ಸರ್ ನಿಜವಾಗ್ಲೂ ನಡೆದಿದೆ. ಅದು ಆ ಕ್ರಿಮಿಗಳಿದೆಯೋ ಬೇರೆ ಗಿಡಗಳಿದೆಯೋ ಏನಿಲ್ಲ, ಬೇರೆ ಒಂದು ಹೋದ್ರೆ ಸಾಕು ಅವ್ರಿಗೆ. ಕಟ್ ಮಾಡಿಬಿಟ್ಟು ನೀರಲ್ಲಿ ಒಂದು ಸತಿ ಅವ್ರ ಕೈಯಲ್ಲೇ ಜಾಲ್ಬಿಟ್ಟು ಕಟ್ ಮಾಡಿ ನಾನು ಕಣ್ಣೆದರಿಗೆ ನೋಡ್ತೀನಿ. ನಾನು ಯಾಕೆ ಸರ್ ಸೊಪ್ಪು ಸಾರು ಊಟ ಮಾಡಲ್ವಾ? ಬೇಡಪ್ಪ ರಸಮ್ ಮಾಡಿದ್ದೀರಾ? ರಸಮ್ ಇದೆ ಸರ್, ರಸಮ್ ಹಾಕಿ ಊಟ ಮಾಡೋಣ ಅಂದ. ಹಿಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಮನೆಯಲ್ಲಿ ಸೊಪ್ಪು ಸಾರು ಮಾಡಿದ್ರೆ ಊಟ ಮಾಡ್ತೀನಿ ಅಷ್ಟೇ, ಬೇರೆ ಕಡೆ ಎಲ್ಲೂ ಸೊಪ್ಪು ಸಾರು ಊಟ ಮಾಡೋಕ್ಕೆ ಹೋಗಲ್ಲ. ಗೋಬಿ ಮಂಚೂರಿ ಇದೆ, ಅದರಲ್ಲಿ ಎಂತೆಂಥ ಹುಳುಗಳಿದೆ ಗೊತ್ತಾ, ಹುಳುಗಳಿದೆ. ಅದನ್ನು ಬಿಚ್ಚಿ ಕ್ಲೀನ್ ಮಾಡಿ ಬಿಸಿನೀರಿಗೆ ಹಾಕಿ ಆಮೇಲೆ ಮಾಡಬೇಕು. ಎಲ್ಲಿ ಮಾಡ್ತಾರೆ? ಗೋಬಿ ಮಂಚೂರಿ ಮಾಡ್ತಾರೆ, ಮಾಡಿ ಗೋಬಿ ಮಂಚೂರಿ ಕೊಡ್ತಾ ಇರೋದು. ಆಮೇಲೆ ಒಂದು ಕಡೆ DVG ರೋಡಲ್ಲಿ ಈ ದೊಡ್ಡ ಮೆಣಸಿನ್ಕಾಯಿದು ಬೋಂಡ ಹಂಗೆ ಹಂಚಿ, ದೊಡ್ಡ ಮೆಣಸಿನ್ಕಾಯಿ ಇಷ್ಟು ದೊಡ್ಡ ಬಜ್ಜಿ ಬರುತ್ತೆ, ಅದನ್ನು ಕಟ್ ಮಾಡ್ತಾನೆ, ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಅದು ಇದು ಟೊಮೆಟೊ ಪೀಸೆಲ್ಲ ಹಾಕಿ ತುಂಬಿಬಿಟ್ಟು ಲಿಂಬೆಹಣ್ಣು ಕಿವಿಸ್ಬಿಟ್ಟು ಕೊಡ್ತಾನೆ. ಸರ್ ನೀವು ತೆಗೆದು ನೋಡಿ, ಕ್ಯಾಪ್ಸಿಕಮ್ಮು ಓಪನ್ ಮಾಡಿದ್ರೆ ತಣ್ಣಗೆ ನೂಲು ಥರ ಹುಳಗಳು ಓಡಾಡ್ತಾ ಇರ್ತದೆ ಸರ್. ಹಂಗೆ ಬೇಯಿಸ್ತಾನೆ, ಹಂಗೆ ಕೊಡ್ತಾರೆ, ಹಂಗೆ ತಿಂತಾರೆ. ಓಪನ್ ಮಾಡಬೇಕು, ಕಟ್ ಮಾಡಿ ಓಪನ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಹಾಕ್ಬಿಡ್ತಾನೆ, ಮುಚ್ಚೋಗ್ತದೆ. ಆಮೇಲೆ ಟೊಮೆಟೊ ಬಜ್ಜಿ, ಟೊಮೆಟೊನ ಹಿಂಗೆ ಬಜ್ಜಿ ಕೊಡ್ತಾರೆ ಸರ್, ಹಂಗೆ ಕಸಿ ತಿಂತಾರೆ. ಟೊಮೆಟೊಲ್ಲಿ ಎಷ್ಟು ಹುಳ ಇದೆ, ತೆಗೆದು ಹಿಂಗೆ ಓಪನ್ ಮಾಡಿ ಅದನ್ನು ನೋಡಿ ಹಾಕ್ತಾರೆ ನಮ್ಮ ಮನೆಯಲ್ಲಿ. ನನಗೆ ತೋರಿಸ್ತಾರೆ ಎಷ್ಟೊಂದು ಹುಳ ಇದೆ ನೋಡಿ, ಪಿಳ ಅನ್ನುತ್ತೆ. ಅಲ್ಲಿ ಮಾವಿನ ಹಣ್ಣು ಕೊಡ್ತಾರೆ, ಅದನ್ನು ತೆಗೆದ್ಬಿಟ್ಟು ಅದನ್ನು ಕಿವುಚ್ಬಿಟ್ಟು ಹಂಗೆ ಎಳೆದ್ಬಿಡ್ತಾನೆ ಅವನು ತಿನ್ನ ಮನುಷ್ಯ. ತೆಗೆದು ನೋಡಿದ್ರೆ ಒಳಗೆ ಹುಳ ಇರುತ್ತೆ ಎಷ್ಟೊಂದು ಸಿಕ್ಕಾಬಿಟ್ಟು. ಸರ್ ಈ ಥರ ಆರೋಗ್ಯದ ಕೇಳಿದ್ದಕ್ಕೆ ಇಷ್ಟೆಲ್ಲ ಹೇಳ್ಕೊಂಬರ್ತಾ ಇದ್ದೀನಿ. ಇವೆಲ್ಲವೂ ನಾವು ನೀಟಾಗಿ ನೋಡಿಕೊಂಡೆ ಮಾತ್ರ ಸ್ವಲ್ಪ ಆರೋಗ್ಯವಾಗಿರೋಕ್ಕೆ ಸಾಧ್ಯ, ಇಲ್ಲದೇ ಸಾಧ್ಯ ಇಲ್ಲ. ಪ್ರತಿಯೊಂದು ಅಡುಗೆ ಪದಾರ್ಥದಿಂದಿರಲಿ, ತರಕಾರಿಗಳು ಅದು ಇದು ಆದರೂ ನೀಟಾಗಿ ತೊಳೆದು ಉಪ್ಪು ಗಿಪ್ಪೆಲ್ಲ ಹಾಕಿ ಬೇಡ್ತಿ ಮಾಡಿ. ಸೊಪ್ಪು ಒಣಗೋ ಇರುತ್ತೆ, ಅದೇನೋ ಬಾಟ್ಲಲ್ಲಿ ನೀರು ಥರ ಇಟ್ಕೊಂಡಿದ್ದಾರೆ, ಎಲ್ಲ ಒಣಗೋಗಿ ಸೋತೋಗ್ಬಿಟ್ಟಿರುತ್ತೆ ಸೊಪ್ಪು. ಅದ ಮೇಲೆ ಹಿಂಗೆ ಚಿಮ್ಕಿಸ್ತಾನೆ, ಹಂಗೆ ಸೊಪ್ಪೆಲ್ಲ ಅದು ನಿಂತ್ಕೊಳ್ಳುತ್ತೆ. ಫ್ಯಾಕ್ಟು ಇದು. ಫ್ರೆಶ್ ಸೊಪ್ಪು ಅಂತ ಹೇಳಿ ಅದನ್ನು ಕೊಡ್ತಾನೆ, ಕೆಮಿಕಲ್ ಹಾಕಿರೋದು. ಮೋರಿಲಿ ಹಿಂಗೆ ಕ್ಲೀನ್ ಮಾಡಿಬಿಟ್ಟು ತಂದಾಗ ಇಟ್ಬಿಡ್ತಾರೆ. ಏನು ಅಸಹ್ಯ ಎಲ್ಲ ನೋಡಿದಾಗ ಹೆದರಿಕೆ ಆಗುತ್ತೆ. ಅದಕ್ಕೆ ನೀಟಾಗಿ ಮನೆ ಊಟ ಮಾಡ್ಕೊಂಡಿದ್ದೀವಿ, ಆರೋಗ್ಯ ಇದ್ದೀವಿ ಸರ್. ಇಷ್ಟೇ ನಮ್ಮ ಆರೋಗ್ಯದ ಗುಟ್ಟು, ನಮ್ಮ ಸಂಸಾರದ ಗುಟ್ಟು. ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ದಿಸ್ ಇಸ್ ವಾಟ್ ಮೋರ್ ಯು ವಾಂಟ್. ಈ ದೇವಸ್ಥಾನ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ ನಿಮ್ಮ ಹೆಸರು ಅಂತ ನನಗೆ ಗೊತ್ತು. ಸಿನಿಮಾ ನಿರ್ದೇಶಕರಾಗಿ ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಯಾಕಂದರೆ ಅವರ ಸಾಹಸ ಸಿಂಹ ಜೋಡಿ ಈ ಸಿನಿಮಾಗಳನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದೆಲ್ಲವನ್ನೂ ಮೀರಿದ ಹಾಗೆ ಅವ್ರ ವ್ಯಕ್ತಿತ್ವ ಅದಕ್ಕಿಂತಲೂ ದೊಡ್ಡದು. ಅವ್ರ ಸಿನಿಮಾ ನಿರ್ದೇಶನಕ್ಕಿಂತ ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ಎಷ್ಟು ಚೆನ್ನಾಗಿ ಆರೋಗ್ಯ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಕುಟುಂಬ ಮೇಂಟೈನ್ ಮಾಡ್ತಾಯಿದ್ದಾರೆ. ಸಮಾಜದಲ್ಲಿ ಈಗಲೂ ಚಿತ್ರರಂಗದ ಜೊತೆಗೆ ಯಾವುದೇ ರೀತಿಯ ಕಾಂಟ್ರವರ್ಸಿಗಳಿಲ್ಲದೆ ಅಥವಾ ಚಿತ್ರರಂಗದ ಬಗ್ಗೆ ದೂರು ಆಕ್ಷೇಪಗಳಿಲ್ಲದೆ ಈಗಲೂ ಕೆಲಸ ಮಾಡ್ತಿದ್ದಾರಲ್ಲ, ಅದು ನಿಜವಾದ ಸಾಧನೆ. ಅಂದರೆ ಬಂದ ಕಾಲ ಬದಲಾದ ಹಾಗೆ ಅಪ್ಡೇಟ್ ಆಗ್ತಿದ್ದಾರಲ್ಲ, ತುಂಬ ದೊಡ್ಡ ವಿಚಾರ ಅದು. ಈಗ ನೋಡಿ, ಇವತ್ತು ಭಾಳ ಜನ ಹಳೆಯ ನಿರ್ದೇಶಕರುಗಳು, ನಟರುಗಳ ಜೊತೆ ಹೋದಾಗ ತುಂಬ ಜನ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಯ್ಯೋ ಈಗೆಲ್ಲ ಜನ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಮ್ಮನ್ನೆಲ್ಲ ಮರ್ತುಬಿಟ್ರು, ತುಳಿದ್ಬಿಟ್ರು ಇತ್ಯಾದಿ ಏನೋ ಮಾತಾಡ್ತಾರೆ. ಸರ್ ಆಗಿ ಮಾತಾಡ್ತಾ ಇಲ್ಲ ನೋಡಿ. ಅವರು ಇವತ್ತಿನ ಹೊಸ ತಲೆಮಾರಿನ ಜೊತೆಗೆ ಹೊಂದ್ಕೊಂಡು ಅವ್ರಿಗೂ ಅಪ್ಡೇಟ್ ಆಗಿ ಆ ಕಾಲಮಾನಕ್ಕೂ ವರ್ಕ್ ಮಾಡ್ತಿದ್ದಾರಲ್ಲ, ನಿಜವಾದ ಸಾಧನೆ ಅದು. ಇವತ್ತೂ ನನಗೆ ಯಾಕೆ ಅಪ್ಡೇಟ್ ಆಗಿದ್ದೀನಿ ಅಂತಂದರೆ, ಮೊನ್ನೆ ಹೇಳಿದಲ್ಲ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಇದ್ದ ಸಂಸ್ಥೆ ನಾನು ಕರೆದು ಪಾಠ ಮಾಡಿಸಿದ್ರು. ಆಮೇಲೆ ಫಿಲ್ಮ್ ಅಕಾಡೆಮಿ ಇದೆಯಲ್ಲ, ಇನ್ನೋವೇಟಿವ್ ಫಿಲ್ಮ್ ಅಕಾಡೆಮಿ, ಅಲ್ಲಿ ಕರೆದು ನನ್ನನ್ನು ಪಾಠ ಮಾಡಿಸ್ತಾರೆ. ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಈ ಮಾಧ್ಯಮದವ್ರು ಇರ್ತಾರಲ್ಲ, ಮಾಸ್ ಕಮ್ಯುನಿಕೇಷನ್, ಅವ್ರಿಗೆ ನನಗೆ ಪಾಠ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ನಾನೀಗ ಅಪ್ಡೇಟ್, ನನ್ನನ್ನು ನಾನೇ ಅಪ್ಡೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಈಗಿರೋ ಜನರೇಷನ್ಗೆ ಏನು ಪಾಠ ಮಾಡಬೇಕು ಅದ್ರ ಬಗ್ಗೆ ಮಾಡ್ತಾ ಇರೋದ್ರಿಂದ ನಾನು ಎಷ್ಟೋ ಇನ್ಸ್ಟಿಟ್ಯೂಟ್ಗಳಲ್ಲಿ ಕರೀತಾರೆ ನನಗೆ. ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಹೋಗ್ತೀನಿ, ಪಾಠ ಮಾಡ್ತೀನಿ.
ಅದರಲ್ಲೂ ಎಷ್ಟೋ ನಾನು ಕಾಲಗಳನ್ನು ಕಳೆದಿದ್ದೀನಿ ಪಾಠ ಮಾಡಿಕೊಂಡು. ಬೇಕಾದಷ್ಟು ಇನ್ಸ್ಟಿಟ್ಯೂಟು, ಆದರ್ಶ ಇನ್ಸ್ಟಿಟ್ಯೂಟು, ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟು, ಆಮೇಲೆ ಇನ್ನೋವೇಟಿವ್ ಫಿಲ್ಮ್ ಅಕಾಡೆಮಿ ಅದರಲ್ಲಿ ಮಾಡಿದ್ದೀನಿ. ಆಮೇಲೆ ಮೊನ್ನೆ ಕೊಯಮತ್ತೂರು ಕರೆದಿದ್ದಾರೆ ನನಗೆ, ಕೊಯಮತ್ತೂರಲ್ಲಿ ಹೋಗಿದ್ದೆ. ಕೊಯಮತ್ತೂರು ಅಲ್ಲಿ ಕೂಡ ಮಾಡಿ ಬಂದೆ. RV ಡೈರೆಕ್ಟರ್ ಇದ್ದಾರೆ ಉದಯ್ ಕುಮಾರ್ ಅಂತೇಳಿ, ಅವರು ಚೆನ್ನೈಯಿಂದ ಬಂದಿದ್ದರು. ನಾನು ಕೇಳಿದೆ, ನಾನು ಈ ಥರ ಅಕಾಡೆಮಿಗಳಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಟ್ ಕರೆದಾಗಲೂ ಪಾಠ ಮಾಡ್ತಾಯಿದ್ದೀನಿ. ಪಾಠ ಮಾಡ್ತೀನಿ ಇವತ್ತಿಗೆ ಅಂತಂದರೆ, ನಾನು ಇವತ್ತಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿ ಇವತ್ತು ಒಂದು ಡಿಜಿಟಲ್ ಯುಗದಲ್ಲಿ, ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಯುಗದಲ್ಲಿ ಅದಕ್ಕೆ ತಕ್ಕಾಗಿ ಪಾಠ ಮಾಡಬೇಕು ಅಂದರೆ EFX ಗೊತ್ತಿರಬೇಕು, VFX ಗೊತ್ತಿರಬೇಕು. ಈಗ ಇದು ಬಂದುಬಿಟ್ಟಿದೆ, AI ಬಂದಿದೆ, ಅದ್ರ ಬಗ್ಗೆ ತಿಳಿದಿರಬೇಕು. ಈ ನಾಲೆಡ್ಜೆಲ್ಲ ಇಟ್ಕೊಂಡು ಈಗ ಏನು ಬೇಕು ಅಂದರೆ, ಈಗ ಜನ್ರೇಷನ್ನು ಮೈಂಡ್ ಸೆಟ್ಟು ಭಾಳ ಸ್ಪೀಡಾಗಿದೆ. ಯುವಜನತೆಯ ಮೈಂಡ್ ತುಂಬ ಸ್ಪೀಡಾಗಿ ಓಡ್ತಾ ಇದೆ. ಟಕ್ಕಂತ ಆ ಸ್ಪೀಡ್ಗೆ ಹೊಂದ್ಕೊಂಡು ಹೋಗಬೇಕು. ಹಾಗಾಗಿ ಅವ್ರ ಜೊತೆಗೆ ನಾನು ಯುವಕನಾಗಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೀವು ಅಪ್ಡೇಟ್ ಅಂದ್ರಲ್ಲ, ಹಾಗೆ ಯಾವ ರೀತಿ ನನ್ನನ್ನು ನಾನೇ ಅಪ್ಡೇಟ್ ಮಾಡಿಕೊಂಡು ಯುವಜನತೆ ಜೊತೆಗೆ, ಈ ಜನತೆ ಜೊತೆಗೆ, ಈ ಜನ್ರೇಷನ್ ಜೊತೆಗೆ ಮೂವ್ ಮಾಡ್ತಾ ಇದ್ದೀನಿ. ಐ ಆಮ್ ಲಿವಿಂಗ್ ಇನ್ ದಿಸ್ ಅಷ್ಟೇ, ಬೇರೆ. ಸೊ ಸರ್ಗೆ, ಜೋ ಸೈಮನ್ ಸರ್ಗೆ ಸುಮಾರು 35 ಸಿನಿಮಾಗಳ ನಿರ್ದೇಶನ, 100 ಸಿನಿಮಾಗಳ ಅಭಿನಯ, ಇದೆಲ್ಲದ್ರ ಮೂಲಕ ನಮ್ಮನ್ನು ರಂಜಿಸಿದ್ದಕ್ಕೆ, ಜೊತೆಗೆ ಕನ್ನಡ ಸಿನಿಮಾವನ್ನು ಬೆಳೆಸಿದ್ದಕ್ಕೆ. ಯಾಕಂದರೆ 35 ಸಿನಿಮಾ ಕೊಡುಗೆ ಇದೆ ಅವ್ರದ್ದು. ಅವರು ನಿರ್ದೇಶನ ಮಾಡಿರೋವು ಕೆಲವೊಂದು ಮಾಸ್ಟರ್ ಪೀಸ್ ಸಿನಿಮಾಗಳು. ಸೊ ಅಷ್ಟು ಚೆನ್ನಾಗಿ ಚಿತ್ರರಂಗವನ್ನು ಕಟ್ಟಿದ, ಕೊಡುಗೆ ಕೊಟ್ಟವರಲ್ಲಿ ಇವರು ಕೂಡ ಬಹಳ ಪ್ರಮುಖರು. ಹಾಗಾಗಿ ಎಲ್ಲ ಕನ್ನಡ ಚಿತ್ರ ರಸಿಕರ ಪರವಾಗಿ, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ ಸರ್ಗೆ ಅನಂತ ಧನ್ಯವಾದ ಸರ್ ತಮಗೆ. ಧನ್ಯವಾದ. ನನ್ನನ್ನು ನಿಮ್ಮಲ್ಲಿಗೆ ಕರೆಸಿಕೊಂಡು ಒಂದು ಒಳ್ಳೆಯ ಸಂದರ್ಶನ ಮಾಡಿ ನನ್ನ ಬೆಳೆದು ಬಂದ ದಾರಿಯನ್ನು ಪರಿಪೂರ್ಣವಾಗಿ ನನ್ನ ಮನೆ ಕುಟುಂಬದ ಸಮೇತ ವಿಚಾರಗಳನ್ನು ಜನತೆಗೆ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಮೂಲಕ. ಅದಕ್ಕೆ ನಾನು ನಿಮಗೆ ಧನ್ಯವಾದ ನಾನು ತಿಳಿಸ್ಬೇಕು. ಥ್ಯಾಂಕ್ ಯು. ಪ್ರೇಕ್ಷಕರಿಗೂ ನಮಸ್ಕಾರ. ಮರೆಯದ ನೆನಪನು ಎದೆಯಲ್ಲಿ ತಂದೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.